ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ನಾವು ಭಗವದ್ಗೀತೆಯ 8ನೇ ಅಧ್ಯಾಯದ 13ನೇ ಶ್ಲೋಕವನ್ನು ನಿನ್ನೆ ಮುಗಿಸಿದ್ವಿ. ಸಗುಣ ಪರಮಾತ್ಮನ ಆರಾಧನೆ ಮಾಡಿದವ ಹೆಂಗ ಅವ ಬ್ರಹ್ಮಲೋಕಕ್ಕೆ ಹೋಗಿ ಕಾಮಮುಕ್ತಿಯನ್ನು ಹೊಂದಾನ ಅನ್ನುವಂತ ವಿಷಯವನ್ನ ಇಲ್ಲಿವರೆಗೆ ಹೇಳ್ಕೊಂತ ಬಂದ್ರು. ಇನ್ನು ಮುಂದೆ ಏನ್ ಹೇಳದಾರ 14ನೇ ಶ್ಲೋಕದಾಗ ನೋಡೋಣ. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನಃ ಅಂತ 14ನೇ ಶ್ಲೋಕದಲ್ಲಿ ಪಾರ್ಥ ಏ ಅರ್ಜುನ, ಯಾವ ಪುರುಷನು ನನ್ನಲ್ಲಿ ಅನನ್ಯ ಚಿಂತನಾಗಿ ಅಂದ್ರೆ ಬಿಡದೆ ಸದಾಕಾಲ ನಿರಂತರವಾಗಿ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸುತ್ತಾನೋ ಆ ನಿತ್ಯ ನಿರಂತರ ನನ್ನಲ್ಲಿ ಯುಕ್ತನಾದ ಯೋಗಿಗೆ ನಾನು ಸುಲಭನಾಗಿದ್ದೇನೆ, ಅರ್ಥಾತ್ ಅವನಿಗೆ ಸಹಜವಾಗಿಯೇ ನಾನು ಪ್ರಾಪ್ತವಾಗುತ್ತೇನೆ ಅಂತ ಭಗವಂತ ಈ 14ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದರ ವಿಶೇಷ ಅರ್ಥವನ್ನ ಇವತ್ತ ನೋಡೋಣ. So the question comes now, how all the things is possible, especially at the time of death? For that Krishna answer is in this verse. ಇವ ಸಕಾಮ ಸಗುಣವಾದಂತ ಸಗುಣ ಭಕ್ತ ಇವ್ ಎಲ್ಲ ಒಂದು ಮರಣ ಕಾಲದಲ್ಲಿ ಹೆಂಗ ಸಾಧ್ಯ ಆಗ್ತದ, ಏನೆಲ್ಲ ಅವ್ಗೆ ಹೆಂಗ್ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ಹೇಳಾಗತ್ತಾನ ಭಗವಂತ. ವಿಚ್ ಹಿ ಹ್ಯಾಸ್ ಆಲ್ರೆಡಿ ಡೆಲ್ಟ್ ವಿತ್ ಬಿಫೋರ್. ಈಗ ಮೊದಲೇ ಹೇಳ್ಯಾನ, ಇನ್ನೊಮ್ಮೆ ಮತ್ತೆ ಹೇಳಾಗತ್ತಾನ ಭಗವಂತ. ಇಟ್ ಈಸ್ ಬೈ ಶಿಯರ್ ಅಭ್ಯಾಸ ಆರ್ ಪ್ರಾಕ್ಟೀಸ್. ಅದ್ರಲ್ಲಿ ಏನಿಲ್ರಿ, ಅವ ಯಾಕೆ ಹಂಗ ಮಾಡ್ತಾನ ಅಂತಂದ್ರೆ ಸಗುಣ ಉಪಾಸಕ ಅವಂಗ ಏನದ ಮಾಡಿ ರೂಢ ಆಗೈತಿ, ಪ್ರಾಕ್ಟೀಸ್ ಮಾಡ್ಯಾನವ, ಜೀವಿತ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡ್ಯಾನವ. ಆದ್ರಿಂದ ಅವಾಗ ಪ್ರಯಾಣ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ಕೊಂತ ಪ್ರಾಣ ಬಿಡ್ತಾನ. And what is the practice? All the time remembering the fact that everything that I am associated with belongs to the Lord alone. ನಾನೇನು ಜಗತ್ತಿನಾಗ ಯಾವ್ಯಾವ ವಿಷಯವನ್ನ ಯಾವ್ಯಾವ್ದ ಕಾಲಕ್ಕ ಯಾವ್ಯಾವ ವಿಷಯದಾಗ ನಾನು ಸಂಬಂಧ ಬರ್ತದ ಅದು ಪರಮಾತ್ಮನೇ ಅದಾನ ಅನ್ನುವಂತ ಧ್ಯಾನ ಮಾಡ್ತಾನ. ಅದು ನಂದಲ್ಲ, ಅದು ಪರಮಾತ್ಮಂದು ಅಂತ ಧ್ಯಾನ ಮಾಡ್ತಾನ. And I have been given an opportunity to be with various people so that I can learn to love them. It is a field, an exercising field to learn loving other people. ಸಕಾಮ ಸಗುಣ ಭಕ್ತ ಹೆಂಗಿರ್ತಾನ ಅಂತಂದ್ರೆ ಅವಂಗ ಪ್ರೀತಿ ಮಾಡೋದನ್ನ ಹೆಂಗ ಅನ್ನುವುದು ಅವ ಸರಿಯಾಗಿ ಕಲ್ತಾನ. ಲರ್ನ್ ಲವಿಂಗ್ ಅದರ್ ಪೀಪಲ್, ಬೇರೆಯವ್ರನ್ನ ಹೆಂಗ್ ಪ್ರೀತಿಸ್ಬೇಕು ಅನ್ನುವಂಥದ್ದು ಅವ್ನಿಗೆ ಗೊತ್ತಾಗೈತ. ನಾಟ್ ಟು ಗೆಟ್ ಸೆಕ್ಯೂರಿಟಿ ಫ್ರಾಮ್ ದೆಮ್, ನಾಟ್ ಫಾರ್ ಗೆಟಿಂಗ್ ಎನಿಥಿಂಗ್ ಫ್ರಾಮ್ ದೆಮ್. ಆ ಒಂದು ಪ್ರೀತಿ ಮಾಡುವಲ್ಲಿ ಯಾವ ಭದ್ರತೆಯನ್ನು ಹುಡುಕೋದಿಲ್ಲ ಅವ, ಮತ್ತೆ ಏನನ್ನು ಹುಡುಕೋದಿಲ್ಲ. will be only be training is given care, love, compassion, and by training all the time that it belongs to the Lord and I am using. ಅಂದ್ರೆ ಇದೆಲ್ಲ ಪರಮಾತ್ಮಂದದ, ಇದು ನಂದೇನು ಅಲ್ಲ, ನಾನು ಭೋಗ್ತಾ ಅದೇನಿ, ನಾನು ಉಪಭೋಗ ಮಾಡಕ್ಕಷ್ಟ ನನಗೆ ಅಧಿಕಾರ ಅದ, ಇದು ನಂದಲ್ಲ ಅನ್ನುವಂಥದ್ದು ಯಾವಾಗಲೂ ಅವ್ನ ತಿಳಿಯಾಗ ವಿಚಾರ ಅದ. ಅಂಡ್ ಹ್ಯಾವ್ ಬೀನ್ ಗಿವನ್ ಎ ನೈಸ್ ಅಪಾರ್ಚುನಿಟಿ, ನನಗ ಈ ಸೌಲಭ್ಯಗಳನ್ನ ಉಪಭೋಗ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಾರ ಭಗವಂತ, ನನಗೆ ಅವಕಾಶ ಕೊಟ್ಟಾರ. ನಾ ಏನ್ ಭೋಗ ಮಾಡ್ತೀನಿ ಅದು ಅಷ್ಟು ಪರಮಾತ್ಮಂದು, ನಂದಂತ ಭೋಗ ಮಾಡುದಿಲ್ಲ ಅವ. ಆದ್ರಿಂದ ಅವ ಏನ್ ಮಾಡ್ತಾನ, ಅವ ಪರಮಾತ್ಮಗೆ ಋಣಿಯಾಗಿದಾನ, ಅವ ಪರಮಾತ್ಮನ ಯಾವಾಗಲೂ ಧ್ಯಾನ ಮಾಡುವಂತದ್ದು ಪ್ರಾಕ್ಟೀಸ್ ಮಾಡ್ಕೊಂತ ಬಂದ. ಆದ್ರಿಂದ ಸದಾ ಕಾಲ ಅವ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಪ್ರಯಾಣ ಕಾಲದಾಗೂ ಅವನ್ ಪ್ರಾಕ್ಟೀಸ್ ಇರ್ತದ. ಏನು ವಿಶೇಷ ಅಲ್ಲ, ಇದು ಸಹಜ ಆಗ್ತದ ಅಂತ ಹೇಳ್ತಾರ. And when the time of separation comes also, my thinking is that everyone belongs to the Lord and therefore Lord has to take care of everyone. ಇದೆಲ್ಲ ಯಾರ್ದು ಅಂದ್ರೆ ನಂದು ಅಲ್ಲ. ಈಗ ಪ್ರಯಾಣ ಕಾಲ ಬಂದಿತ್ತು ಅಂದ್ರು ಇದು ನಂದು ಅಲ್ಲ ಅನ್ನುವಂಥ ಭಾವ ಬರ್ತದ ಅವಾಗ. ಅದು ಯಾರ್ದದ? ಪರಮಾತ್ಮಂದದ. ಮತ್ತೆ ಇದು ರಕ್ಷಣೆ ಮಾಡವ ಯಾರು? ಪರಮಾತ್ಮ ರಕ್ಷಣೆ ಮಾಡ್ತಾರ. ಪರಮಾತ್ಮ ರಕ್ಷಣೆ ಮಾಡ್ತಾರಲ್ಲ, ಏನು ಮಾಡವಲ್ಲ ಅನ್ನುವಂಥದ್ದು ಅವ್ನಿಗೆ ಗೊತ್ತದ. Our worry is if we go away, what will happen to them? ನಾನು ಅಕಸ್ಮಾತ್ ಇಲ್ದಂಗ ಆದ್ನಿ ಈ ಮನೆಯೊಳಗ ಅಂದ್ರೆ ಈ ಮನೆಯೊಳಗಿದ್ದಂತ ಉಳಿದ ಸದಸ್ಯರನ್ನ ನೋಡ್ಕೊಂಡವ ಯಾರು? ನಾ ಇಲ್ಲ ಅಂದಾಗ ಇದು ಹೆಂಗ್ ಓಡ್ತೈತ್ ಮನಿ ಅಂತ ನೀವ
ಉಳ್ದಾವ ಅವ ಹಂಗನೋದಿಲ್ಲ, ಎಲ್ಲ ಅವಂದ ಐತಿ, ಪರಮಾತ್ಮ ನೋಡ್ಕೋತಾನ ಅಂತ ತಿಳ್ಕೊಂಡು ಅವ ಫ್ರೀ ಇರ್ತಾನವ. ಯಾರು ಸಕಾಮ ಸಗುಣ ಭಕ್ತ ಅಂತಾರಪ್ಪ. Our scriptures point out, in fact, if they are good in good condition, not because of you, it is respect in spite of you, and therefore, when we are off, a situation would be generally better only. ಅಂತಾನ ಇವ ಏನಂತಾನ, ಸಗುಣ ಸಗಾಪ ಉಪಾಸಕ ಏನಂತಾನ, ಶಾಸ್ತ್ರ ಅವಾಗ ಏನ್ ಹೇಳ್ತಾವ ಅಂದ್ರ, ನೋಡ್ರಿ, ನಾನು ಇಲ್ಲದ ಕಾಲಕ್ಕ ಒಂದ್ ವೇಳೆ ನನ್ನ ಹೆಂಡತಿ ಮಕ್ಕಳು, ಮೊಮ್ಮಕ್ಕಳು, ಗಿರಿಮಕ್ಕಳು ಎಲ್ಲರೂ ಸುಖದಿಂದ ಅದಾರಂದ್ರ ಅದಕ್ಕೆ ಕಾರಣ ಯಾರು? ನಾ ಇಲ್ಲದ ಕಾಲಕ್ಕ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಬಂಧಿಕರು ಎಲ್ಲರೂ ನನಗೆ ಬೇಕಾದವರು ಸುಖದಿಂದ ಅದಾರಂತ ಅದಕ್ಕೆ ಕಾರಣ ಯಾರು? ನಾ ಏನು ಅಲ್ಲ, ನಾ ಅಲ್ಲ, ಮತ್ತೆ ಯಾರ ಕಾರಣ? ನಾ ಇಲ್ಲಾದ್ರೂ ಅವ್ರು ಸುಖದಿಂದ ಅದಾರಂದ್ರ ನಾ ಹೋಗಿದ್ದ ಕಾರಣ ಅಂತ ತಿಳ್ಕೋರಿ ಅಂತಾರ ಅವ್ರು. ನೀ ಇದ್ದಾಗ ಏನು ಮಾಡ್ಲಿಲ್ಲ, ನೀ ಅವ ಸತ್ತ ಮ್ಯಾಗ ಅವ್ರು ಸುಖದಿಂದ ಅದಾರ ಅಂತ ಅರ್ಥ. ಆ ಸಿಚುವೇಶನ್ ಜನರಲಿ ಬೆಟರ್ ಓನ್ಲಿ. ನೀ ಇಲ್ಲಂದ್ರೆ ಚಲೋನ ಆಗ್ತದ ಮಾರಾಯ, ನೀ ಇದ್ದಾಗ ಕೆಟ್ಟಾಗೈತಿ ಅನ್ನುವಂತ ಮಾತನ್ನ ಶಾಸ್ತ್ರಗಳು ಹೇಳ್ತಾವ ಅಂತ. ನಮ್ಮಲ್ಲಿ ಒಬ್ರು ಅಂಗನವಾಡಿ ಟೀಚರ್ ಇದ್ರಿ, ಅವರು ಕೂಡ ನಮ್ ಕೆಲಸ ಇರ್ತಿತ್ತು ಆರೋಗ್ಯ ಇಲಾಖೆ ಒಳಗ. ಆ ಹೆಣ್ಮಗಳು ಲಗ್ನ ಆದ್ಮ್ಯಾಗ ಗಂಡ ದುಡಿತಿದ್ದಿಲ್ಲ, ಏನಿಲ್ಲ, ಇನ್ನೂ ಅದಾರ, ಅವರು ಜೀವಂತವಾಗಿ ಅದಾರ. ಇಲ್ಲೇ ಹುಬ್ಬಳ್ಳಿ ತಾಲೂಕ್ನಾಗ ಒಂದ್ ಹಳ್ಳಿ, ಊರ ಹೆಸರು ಏನ್ ಬೇಡ ಹೇಳೋದು. ಅವ್ರು ಏನ್ ಮಾಡ್ತಿದ್ರು ಅಂದ್ರ ಬಹಳ ಒಳ್ಳೆ ಕೆಲಸಗಾರ್ತಿ ಇದ್ಲು ಆ ಹೆಣ್ಮಗಳು. ನಾವ್ ಏನ್ ಹೇಳ್ತೀವಿ ಅದನ್ನ ಮುಂದಿನ ಸಲ ಹೋದಾಗ ಚಾಚು ತಪ್ಪದ ಮಾಡಿ ಇಡ್ತಿದ್ರು. ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು. ನಂತರ ನಾವು ವಿಚಾರ ಮಾಡ್ಲಿಕ್ಕಾಗಿ ಅವ್ರ ಮನೆಯೊಳಗ ಅವ್ರ ಮನೆಯವರು ಸರಿ ಇಲ್ಲ, ಕುಡಿತಾರ, ಸರಿಯಾಗಿ ಮಕ್ಕಳನ್ನ ಹೆಂಡತಿನ ನೋಡ್ಕೊಳ್ಳೋದಿಲ್ಲ ಅಂತಿತ್ತು. ಅವರು ಗಂಡನ ಬಿಟ್ಟು ಬಂದಿದ್ರು, ತವ್ರ ಮನೆಯೊಳಗ ಇದ್ರು. ಆ ತವ್ರ ಮನೆಗೆ ಬಂದ ಕಾಟ ಕೊಡ್ತಿದ್ದ ಗಂಡ. ಇರ್ಲಿ, ಬಂದಾನ ಬೆನ್ನತ್ತಿ ಬಂದಾನ ಅಂತ ತಿಳ್ಕೊಂಡು 2 ಹೊತ್ತು ಊಟ ಹಾಕೋರು, ಎಲ್ಲ ಮಾಡೋರು. ಅವ ಏನು ಸುಧಾರಣೆ ದುಡಿಲಿಲ್ಲ, ದುಡ್ಡು ಪಡೆಯಲಿಲ್ಲ, ಕುಡಿಯುವುದನ್ನು ಬಿಡಲಿಲ್ಲ. ಮುಂದೆ ಅಕಸ್ಮಾತ್ ಕುಡಿದು ಒಂದಿನ ಅವರು ತೀರ್ಕೊಂಡ್ರು. ಅವ್ರ ಮನೆಯವ್ರು ತೀರ್ಕೊಂಡ ಮ್ಯಾಗ ಪಾಪ ಇವ್ರು ಅಂಗನವಾಡಿ ಟೀಚರ್ ಏನಿದ್ರು, ಏನೋ ಒಂದ್ ಆಸರಕ್ಕೆ ಇದ್ದ, ಗಂಡ ಅನಿಸ್ಕೋತಿದ್ದ, ಅವನು ಇಲ್ದಂಗ ಆದ್ಮೇಲ್ರಿ ಅಂತ ನಾವೆಲ್ಲ ಅವ್ರಿಗೆ ಸಂತಾಪ ವ್ಯಕ್ತಪಡಿಸಿದ್ವಿ. ಸುಮಾರು 1 ವರ್ಷ ಒಪ್ಪತ್ನಾಗ ಅಂದ್ರ ಅವ್ರು ಮೊದಲ ಆರಾಮಿದ್ದಿದ್ದಿಲ್ಲ, ಆಮೇಲೆ ತಯಾರಾಗ್ಬಿಟ್ರು. ಅವ್ರು ಮಾನಸಿಕವಾಗಿ ಗಂಡ ಅನ್ನುವಂಥದ್ದು ಏನು ಬರ್ಡಲಿತ್ತು ಅದು ಹೋಗ್ಬಿಡ್ತು. ಚಿಂತೆ ಬಿಟ್ಟು ಈಗ ಚಿಂತೆ, ಒಣ ಚಿಂತೆ ಏನಿತ್ತು ಅವ್ರು ಕೊರಿತಿತ್ತಲ್ಲ, ಈಗ ಚಿಂತೆ ಇಲ್ದಂಗ ಆಯ್ತು. ಆರೋಗ್ಯ ಅವ್ರದ್ದು ಸುಮಾರು ಸುಧಾರಣೆ ಆಯ್ತು. ನಾನ್ ಅಂದೆ, ಗಂಡ ಇದ್ದಾಗನ ಆರೋಗ್ಯ ಇರ್ಲಿಲ್ಲ, ಗಂಡ ಹೋದ್ಮ್ಯಾಗ ಆರೋಗ್ಯ ಸುಧಾರಿಸ್ತಾರ್ರಿ ನಿಮ್ದು ಟೀಚರ್. ಇಲ್ರಿ ಸರ್, ಖರೆ ನೀವ್ ಹೇಳೋದ್ರಿ, ಅವ್ರು ಇದ್ದಾಗ ನನಗೇನ್ ಸುಖ ಇದ್ದಿದ್ದಿಲ್ರಿ ಅಂದ. ಹಂಗ ಇವ ಇಲ್ಲದ ಕಾಲಕ್ಕ ಇವನ ಹೆಂಡತಿ ಮಕ್ಕಳು ಸುಖದಿಂದ ಅದಾರ ಅಂದ್ರ ಕಾರಣ ಏನು? ಇವ ಇಲ್ಲದ ಕಾರಣ ಅಂತ ಅರ್ಥ. ಇವ ಇದ್ದಾಗ ಏನೂ ಮಾಡಿಲ್ಲ, ಇವ ಇಲ್ದಂಗ ಆದಾಗನ ಅವರು ಒಳ್ಳೆ ದಾರಿಯಿಂದ ಹೇಳ್ಕೊಂಡು ಜವಾಬ್ದಾರಿಯಿಂದ ಅವ್ರು ನಡೆಸ್ತಾರ ಜೀವನ. ಅದಕ್ಕೆ ಶಾಸ್ತ್ರ ಅಂತಾರ, ಅವರು ಚಲೋದಂಗ ಇರುವುದಕ್ಕ ಬಿಡುವುದಕ್ಕ ನೀನ್ ಇರ್ಬೇಕೆ ಏನೋ ಸಂಬಂಧ ಇಲ್ಲೋ ತಮ್ಮ ಅಂತ ಶಾಸ್ತ್ರ ಹೇಳ್ತದ ಅಂತಾರಪ್ಪ. ದೇರ್ಫೋರ್, ಆದ್ದರಿಂದ ಇಫ್ ಯು ಹ್ಯಾವ್ ಎನಿ ಸಚ್ ಫೀಲಿಂಗ್, ಹ್ಯಾಂಡ್ ಓವರ್ ಎವ್ರಿಥಿಂಗ್ ಟು ದ ಲಾರ್ಡ್. ಹಂಗ ಭಗವಂತಿಗೆ ಶಾಸ್ತ್ರ ಹೇಳ್ತದ, ಭಗವಂತ ಎಲ್ಲಾ ನಿನ್ನ ಕುಡಿಯತಪ್ಪ ಅಂತ ತಗೊಂಡು ಭಗವಂತನ ಮ್ಯಾಗ ಅರ್ಪಣೆ ಮಾಡಿಬಿಟ್ರೆ ಏನ್ರಿ, ಎಲ್ಲಾ ಅವನ ಮ್ಯಾಗ ಜವಾಬ್ದಾರಿ ಹಾಕಿಬಿಟ್ರೆ ಯೋಗಕ್ಷೇಮಂ ವಹಾಮ್ಯಹಂ. ಆ ಉಳಿದವ್ರದ್ದು ಯೋಗ ಕ್ಷೇಮ, ಅವರಲ್ಲಿ ಏನಿಲ್ಲ, ಅವ್ರಿಗೆ ಏನ್ ಕೊಡಬೇಕು, ಅವ್ರು ಎದಕ್ಕಾರ ಅದನ್ನ ಕೊಡವ ನಾನು. ಆಮ್ಯಾಗ ಕ್ಷೇಮ ಅಂದ್ರೆ ಕೊಟ್ಟಿದ್ದವ್ರಲ್ಲಿ ಉಳ್ಕೋಬೇಕಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅವ್ರು ಸಮರ್ಥ ಅದಾರ ಅವ್ರಿಗೆ ಉಳಿಸ್ತೇನೆ ನಾನು. ಅದು ನನಗ್ ಬಿಟ್ಟಿದ್ದು. ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದ್ರೆ ಅವರಲ್ಲಿ ಏನಿಲ್ಲ ಅದು ಕೊಡೋದು, ಕೊಟ್ಟ ಮ್ಯಾಗ ಅದು ಅವರಲ್ಲಿ ಉಳ್ಕೋಬೇಕಂದ್ರ ಅದು ಕ್ಷೇಮ. ಅದು 2 ಮಾಡವ ನಾನೇ. ಯೋಗಕ್ಷೇಮಂ ವಹಾಮ್ಯಹಂ. Then your mind will not dwell here. These are all requires a lot of practice, and therefore Krishna says here, ya mam niyatam smrati yaha. I suppose a person remembers me all the time. Yavanu nanaga yavaglu nenisikotaano, remembers the God represents the totality only. Personal God is only for convenience, but for personal God represents the totality. Everything belongs to macro. This is the awareness.
Therefore, yaha mam smrati, the one who remembers this fact that there is no individual separated from the total, there is no wave separated from the ocean. ಅದು ಸಗುಣ ಪರಮಾತ್ಮನ ಪ್ರೀತಿ ಮಾಡ್ತಾನಂದ್ರು ಕೂಡ ಅಲ್ಲಿ ಒಂದು ಏನದ ಪೂರ್ಣ ಶರಣಾಗತಿ ಅವನಲ್ಲಿ ಅದ. ಅದಕ್ಕ ಅದ ಏನ್ ಹೇಳ್ತೈತಿ ಶಾಸ್ತ್ರ ಅಂತಂದ್ರ, ಆ ಒಂದು ವೈಯಕ್ತಿಕವಾದಂತ ಒಂದು ಏನೋ ಒಂದು ದೇವತಾ ಪೂಜೆ ಮಾಡ್ತಾನ ಅವ, ಸಗುಣ ಉಪಾಸನೆ ಮಾಡಕತ್ತಾನ. ಆ ಸಗುಣ ಉಪಾಸನೆ ನಿರ್ಗುಣ ಪರಮಾತ್ಮನ ಬಿಟ್ಟು ಐತೇನ್ರಿ ಅದು? ಸಗುಣ ಆಕಾರ ನಿರ್ಗುಣ ಆಕಾರ ಬಿಟ್ಟು ಐತಿಯೋ ಏನ್ ಬಿಡದಂಗ ಅದು ಕೂಡ ಹೊಂದ್ಕೊಂಡೈತಿಯೋ? ಅದು ಹೊಂದ್ಕೊಂಡೈತ್ರಿ. ಸಗುಣ ನಿರ್ಗುಣ ಅನ್ನುವಂಥದ್ದು ನಿಮ್ ಕಲ್ಪನಾ, ಅದು ಅದ್ರ ಕೂಡ ಹೊಂದ್ಕೊಂಡ ಐತಿ. ಅದು ಸಗುಣ ನಿರ್ಗುಣ, ಸಗುಣ ಅಂದ್ರೆ ಕನಿಷ್ಠ, ನಿರ್ಗುಣ ಅಂದ್ರೆ ಶ್ರೇಷ್ಠ, ಅದು ನಮ್ ಕಲ್ಪನಾ. ಅದು ಏನದ, ಅದು ಅದನ್ನ ಬಿಟ್ಟು ಅದು ಇಲ್ಲೇ ಇಲ್ಲ. ಆದ್ದರಿಂದ ಯಾವ ಸಗುಣ ಪರಮಾತ್ಮನ ನೆನೆಸ್ತಾನ ಅವ ನಿರ್ಗುಣ ಪರಮಾತ್ಮನ ನೆನೆಸಿದ ಹಂಗ ಆ ಒಂದು ವೈಯಕ್ತಿಕವಾದಂತ ಪರಮಾತ್ಮ ಆ ನಿರಾಕಾರ ನಿರ್ಗುಣ ಪರಮಾತ್ಮನ ಬಿಟ್ಟಿಲ್ಲ. ಅದಕ್ಕೊಂದು ಉದಾಹರಣೆ ಅಪ್ಪಾರ ಹೇಳ್ತಾರ. ಯಾವುದೇ ಒಂದು ಏನದ ವೇವ್ ಅಂದ್ರೆ ಏನ್ರಿ? ವೇವ್ ಅಂದ್ರ ಇದು ಸಮುದ್ರದಲ್ಲಿರುವಂತ ಅಲೆ. ಆ ಯಾವುದೇ ಒಂದು ಸಮುದ್ರದಲ್ಲಿರುವಂತ ಅಲೆ ಅದು ನೀರನ್ನು ಬಿಟ್ಟಿಲ್ಲ. ಅಲೆ ಇದ್ದಂಗ ದೇವತೆಗಳು ಅದಾವ. ಸಗುಣ ಸಾಕಾರ ದೇವತೆಗಳು ಏನಿದ್ದಂಗ ಅದಾವು? ಅಲೆ ಇದ್ದಂಗ ಅದಾವ, ನೀರ್ ಇದ್ದಂಗ ಅದನ ನಿರಾಕಾರ ನಿರ್ಗುಣ ಪರಮಾತ್ಮ. ಆದ್ದರಿಂದ ಆ ಅಲೆ ನೀರ ಐತೆ ಹೊರತು ನೀರ್ ಬಿಟ್ಟು ಇಲ್ಲ ಅಲೆ ಅನ್ನುವಂತದ್ರಿಂದ ಅವ ಏನು ಸಾಕಾರ ಸಗುಣ ಪರಮಾತ್ಮನ ಧ್ಯಾನ ಮಾಡಕತ್ತಾನಂದ್ರು ಕೂಡ ಅದು ಧ್ಯಾನ ನಿರಾಕಾರ ನಿರ್ಗುಣ ಸ್ವರೂಪವನ್ನು ಬಿಟ್ಟು ಇಲ್ಲ ಅನ್ನುವಂತ ಮಾತನ್ನ ಶಾಸ್ತ್ರ ಹೇಳ್ತದ ಅಂತಾರ. If waves claims I have in a separate existence, it is ignorance on the part of wave. ಒಂದ್ ಯಾವ್ದಾದ್ರು ಒಂದು ಅಲೆ ಹೇಳ್ತದ ಏನಂದ್ರ, ನಾ ಸಮುದ್ರ ಅಲ್ಲ, ಸಮುದ್ರಕ್ಕಿಂತ ನಾ ಬ್ಯಾರೆ ಅದೀನಿ ಅಂತ ಏನಾದ್ರು ಆ ಅಲೆ ಹೇಳ್ತಂದ್ರ ಆ ಅಲೆದ ಅಜ್ಞಾನ ಆಗ್ತದ್ರಿ ಆತ್ಮೀಯರೇ ಅಂತ ಶಾಸ್ತ್ರ ಹೇಳ್ತದ. ನಾನು ಪರಮಾತ್ಮಗಿಂತ ಬೇರೆ ಅದೇನಿ ಅಂತ ಯಾವನಾದ್ರೂ ಜೀವ ಹೇಳಿದ್ನಂದ್ರ ಅದು ಭ್ರಮೆ ಅನಿಸ್ಕೋತದ. ಅದು ಅಲೆ ಸಮುದ್ರವಂತ ನಾ ಬೇರೆ ಅದೇನಿ ಅಂತ ಹೇಳ್ದಂಗ ಆಗ್ತದ, ಹಾಸ್ಯಾಸ್ಪದ ಆಗ್ತದ ಅಂತ ಶಾಸ್ತ್ರ ಹೇಳ್ತದ ಅಂತಾರಪ್ಪ. ಅಂಡ್ ಎನ್ಲೈಟೆಡ್ ವೇವ್ ನೆವರ್ ಕ್ಲೇಮ್ಸ್ ಇಂಡಿವಿಜುವಾಲಿಟಿ. ಆ ಒಂದು ಅಲೆ ಐತಲ್ಲ, ಅಲೆ ತರಂಗ, ಆ ತರಂಗಕ್ಕೆ ಅಕಸ್ಮಾತ್ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ಆಗೇತಂದ್ರ ಅದು ನಾನು ಪರಮಾತ್ಮನ ಬಿಟ್ಟು ಬೇರೆ ಅದೇನಿ ಅನ್ನುವಂತ ಭಾವ ಅದಕ್ಕೆ ಬರುವುದೇ ಇಲ್ಲ. ಎನ್ಲೈಟೆಡ್ ಅಂದ್ರೆ ಜ್ಞಾನಿ. ಆ ಜೀವ ಏನದಾನ, ಅವ ಜೀವ ಜ್ಞಾನಿ ಅನಿಸಿಕೊಂಡಂದ್ರ ಅವ ಪರಮಾತ್ಮ ಬಿಟ್ಟು ಅದೇನಿ ಅಂತಾನೇನು ಅನ್ನೋದಿಲ್ಲ. ಅವ ಪರಮಾತ್ಮ ಬಿಟ್ಟು ಅದೇನಿ ಅನ್ನೋದೇ ಇಲ್ಲ. ಇಟ್ ನೋಸ್ ದಟ್ ದೇರ್ ಇಸ್ ನಥಿಂಗ್ ಸಪರೇಟ್ ಫ್ರಮ್ ಓಷಿಯನ್. ಆ ಅಲೆ ಅಂತದ ಅಲ್ಲಿ ಪರಮಾತ್ಮ, ಅಲ್ಲಿ ಆ ಸಮುದ್ರದ ಸಾಗರದಲ್ಲಿರುವಂತ ನೀರನ್ನು ಬಿಟ್ಟು ಆ ಅಲೆಗೆ ತನ್ನದೇ ಆದಂತ ಅಸ್ತಿತ್ವ ಇಲ್ಲ ಅನ್ನುವಂಥದ್ದು ಆ ಅಲೆ ತಿಳ್ಕೊಳ್ಳದ. ಯಹ ಮಾಮ ನಿತ್ಯಶಃ ಸ್ಮರತಿ, ರೆಗ್ಯುಲರ್ಲಿ ರಿಮೈಂಡ್ಸ್ this fact. That is why I repeatedly tell this example, a wave is always permanently related to ocean. ಆದ್ರಿಂದ ಅಪ್ಪವರು ಉದಾಹರಣೆ ಕೊಡ್ಬೇಕಾದ್ರೆ ಇದನ್ನ ಹಗಲೆಲ್ಲ ಕೊಡ್ತಾರೆ. ಏನಂದ್ರೆ ಆ ತರಂಗ ಏನದ ಅಲೆ ಅದ, ಆ ಸಮುದ್ರದ ನೀರನ್ನು ಹೊರತುಪಡಿಸಿ ಅದಕ್ಕೆ ತನ್ನದೇ ಆದಂತ ಅಸ್ತಿತ್ವ ಇಲ್ಲ. A wave is fundamentally related to the ocean alone. ಆ ಅಲೆ ಏನದ, ತರಂಗ ಏನದ, ಅದು ಸಮುದ್ರದ ನೀರೇ ಇದೆ. Because it rises from ocean, it exists in the ocean and it resolves into ocean. ಅದು ಯಾಕಂದ್ರ ಆ ಅಲೆ ಎಲ್ಲಿ ಹುಡ್ತದ್ರಿ? ಸಮುದ್ರದಾಗ ಹುಡ್ತದ. ಎಲ್ಲಿ ತೋರ್ತದ್ರಿ? ಸಮುದ್ರದಾಗ ತೋರ್ತದ. ಎಲ್ಲಿ ಲಯ ಆಗ್ತದ? ಸಮುದ್ರದಾಗ ಲಯ ಆಗ್ತದ. ಹಂಗ ಈ ಜೀವ ಎಲ್ಲಿ ಎಲ್ಲಿ ಉದಯ ಹಾಕಾನ? ಪರಮಾತ್ಮನಲ್ಲಿ ಉದಯ ಹಾಕಾನ. ಪರಮಾತ್ಮನೇ ಸ್ಥಿತವಾಗಿರ್ತಾನ, ಪರಮಾತ್ಮನಲ್ಲಿನೇ ಲಯ ಆಗ್ತಾನೆ. ಅಲ್ಲಿ ಎಲ್ಲೆಲ್ಲಿ ತರಂಗ ಅಂದಾರ ಅಲ್ಲಿ ಜೀವ ಅಂತ ತಿಳ್ಕೊಡ್ರಿ, ಎಲ್ಲೆಲ್ಲಿ ನೀರು ಅಂದಾರ ಅಲ್ಲಿ ಪರಮಾತ್ಮ ಅಂತ ತಿಳ್ಕೊಡ್ರಿ. ದೃಷ್ಟಾಂತ ದ್ರಾಷ್ಟಾಂತಕ್ಕೆ ಹೋಲಿಸಿ ನೋಡ್ರಿ, ಪರಮಾತ್ಮನ ಬಿಟ್ಟು ಜೀವಾತ್ಮ ಇಲ್ಲವೇ ಇಲ್ಲ. ಆ ಪರಮಾತ್ಮದ ಇನ್ನೊಂದು ನಾಮರೂಪ ಈ ಜೀವ ಅದಾನ. ಪರಮಾತ್ಮನ ಇನ್ನೊಂದು ರೂಪ, ನಾಮರೂಪ ಏನದಾನ? ಜೀವ ಅದಾನ. And not only in this birth, if the wave takes a Punarjanma
Again, it is born out of what? The ocean, and therefore, we have a permanent relationship is ocean only. ಅಲ್ರಿ ಈ ಒಂದು ಅಲೆ ಅಲ್ಲ, ಇನ್ನೊಂದು ಅಲೆ ಎತ್ತಪ್ಪ ಗಾಳಿಗೆ ಸಮುದ್ರದಾಗ. ಆ ಅಲೆನು ಎಲ್ಲಿ ಬಿಡ್ತದ? ಆ ಸಮುದ್ರದಾಗ ಬಿಡ್ತದ. ಎಲ್ಲಿ ಇರ್ತದ? ಆ ಸಮುದ್ರದಾಗ ಇರ್ತದ. ಎಲ್ಲಿ ಮುಳುಗ್ತದ? ಸಮುದ್ರದಾಗ ಮುಳುಗ್ತದ. ಹಂಗ ಇನ್ನೊಂದ್ ಜನ್ಮ ಎಲ್ಲಿ ಬಿಡ್ತದ? ಈ ಅರಿವಿನಲ್ಲಿ ಬಿಡ್ತದ. ಎಲ್ಲಿ ಇರ್ತದ? ಈ ಅರಿವಿನಲ್ಲಿ ಪರಮಾತ್ಮ ಅರಿವಿನಲ್ಲಿ ಇರ್ತದ. ಎಲ್ಲಿ ಲಯ ಆಗ್ತದ? ಪರಮಾತ್ಮದಲ್ಲಿ ಲಯ ಆಗ್ತದ. ಆತ್ಮೀಯರೇ ಬಹಳ ಚಂದ ಹೇಳ್ತಾರ ನೋಡ್ರಪ್ಪ. The relationship between two waves is only temporary. ಎರಡು ತರಂಗಗಳು, ಎರಡು ವೇವ್ಸ್ ತರಂಗಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವೆಲ್ಲವೂ ಏನದಾವ? ಎರಡು ಶಾಶ್ವತ ಅದಾವ. ಬಿಟ್ವೀನ್ ಒನ್ ವೇವ್ ಅಂಡ್ ಅದರ್ ವೇವ್, ಒಂದು ತರಂಗ ಇನ್ನೊಂದು ತರಂಗದ ನಡುವೆ ದ ರಿಲೇಶನ್ಶಿಪ್ ಇಸ್ ಇನ್ಸಿಡೆಂಟಲ್ ಅಂಡ್ ಟೆಂಪರರಿ. ಆ ಸಂಬಂಧ ಏನದ? ಅದು ತಾತ್ಪೂರ್ತಿಕದ, ಅದು ಸಮಯಾನುಸಾರ ಅದ, ಶಾಶ್ವತ ಸಂಬಂಧ ಇಲ್ಲ. In my preoccupation with the incidental relationships, I should not lose the sight of fundamentals. ನಾನು ಬೇರೆ, ಅದು ಬೇರೆ, ಅದು ಒಂದೇ ಅಲೆ, ಇದು ಎರಡನೇ ಅಲೆ, ಅದು ಮೊದಲು ಹುಟ್ಟಿತ್ತು, ಇದು ಆಮೇಲೆ ಹುಟ್ಟಿತ್ತು, ಇವೆಲ್ಲ ಇದ್ರೂ ಕೂಡ ಆ ಅಲೆ ನೀರು ಅನ್ನುವಂಥದ್ದು ಏನದ, ಅದನ್ನ ನೀವು ಫಂಡಾಮೆಂಟಲ್ ಮುಖ್ಯವಾದ ತತ್ವವನ್ನ ಬಿಡಬ್ಯಾಡ್ರಿ. ಎಲ್ಲ ಜೀವಿಗಳು ಪರಮಾತ್ಮನ ಸ್ವರೂಪದವ. ಆ ಜೀವಿ ಬೇರೆ, ಈ ಜೀವಿ ಬೇರೆ. ಅವ ಕೆಟ್ಟದನ, ಇವ ಚಲೋ ಅದನ, ಅವ ಕಪ್ಪದನ, ಇವ ಬಿಳುಪದನ, ಅವ ಗಿಡ್ಡದನ, ಇವ ಎತ್ತರದನ. ಇದು ಬಿಡ್ರಿ. ಆ ಏನದ ಜೀವಿ, ಅದು ಪರಮಾತ್ಮನ ಸ್ವರೂಪದ. ಆ ಅಲೆ ದೊಡ್ಡದ, ಈ ಅಲೆ ಸಣ್ಣದದ, ಅದು ಬೇರೆ ಇದು ಬೇರೆ ಅಂತೀರೇನು? ಇಲ್ಲ. ದ ಫಂಡಾಮೆಂಟಲ್ ರಿಲೇಶನ್ಶಿಪ್ ಮೇಕ್ಸ್ ಮೀ ಎ ಭಕ್ತ. ಅದೇನದ, ಆ ಬೇಸಿಕ್ ತತ್ವವನ್ನು ತಿಳ್ಕೊಂಡಾಗ ನಾನು ಭಕ್ತ ಅನಿಸ್ಕೊತೇನೆ. Incidental relationship makes me husband, wife, father, mother, brother, sister-in-law, etc. ಏನಂತಾರೆ ಇಲ್ಲಿ? ಏನದ? ತಾತ್ಪೂರ್ತಿಕವಾದಂತದ್ದು ಸಂದರ್ಭೋಚಿತವಾಗಿ ನಾ ಯಾರಿಗೋ ಮಗ ಆಗೇನಿ, ಯಾರಿಗೋ ಒಬ್ಬ ಗಂಡ ಆಗೇನಿ, ಯಾರಿಗೋ ಅಪ್ಪ ಆಗೇನಿ, ಇನ್ನೊಬ್ರು ಯಾರಿಗೋ ಅಜ್ಜ ಆಗೇನಿ. ಏನ್ ಸಂಬಂಧಗಳದಾವ? ಇವ್ ಸಂಬಂಧಗಳು ಸರಿಯಾದ ಸಂಬಂಧ ಅಲ್ಲ. ಇವನ ಮಿಥ್ಯ ತೋರ್ತಾವ ಕಣ್ಣಿಗೆ. ತೋರ್ತಾವ. ಒಂದ್ ದೊಡ್ಡ ಅಲೆ, ಒಂದು ಸಣ್ಣ ಅಲೆ. ಆ ಸಣ್ಣ ಅಲೆನು ನೀರ, ದೊಡ್ಡ ಅಲೆನು ನೀರ. ಗಂಡ ಆದವನು ಪರಮಾತ್ಮನ, ಹೆಂಡತಿ ಆದವನು ಪರಮಾತ್ಮನ, ಮಗ ಆದವನು ಪರಮಾತ್ಮನ, ಮೊಮ್ಮಗ ಆದವನು ಪರಮಾತ್ಮನ. ಈ ತಿಳುವಳಿಕೆ ಯಾಕೆ ಬರಬಾರ್ದ್ರಿ? ಸೊ ಆಲ್ ದ ರೋಲ್ಸ್ that you play are incidental and you have to play those roles. Nobody says that you should deny them. But remember that fundamentally is with the Lord, the one who remembers how Ananya Chetaha, without being distracted by, without being side-attracted by incidental roles that he plays, one who knows, one who remembers in the background like Tanpura Shruti. Just as a musician doesn't lose the sight of Tanpura Shruti, the moment Tanpura Shruti is lost the sight of Apna Shruti comes, Apashruti comes, so then the music will not be the music. Not only you cannot enjoy the music, for others also it will be terrible. ಆ ಮ್ಯೂಸಿಕ್ ನೊಳಗ ಆ ಒಂದ್ ಇರ್ತವ, ಅನ್ನೋದು ಒಂದ್ ಇರ್ತೈತಿ ನೋಡ್ರಿ, ಅದಕ್ಕೆ ಎಂತ ಸೌಂಡ್ ಅಂತಿರೋದು. ಅದು ಶಾಶ್ವತವಾಗಿ ಅದು ಖಾಯಂ, ಅದು ಒಂದೇ ಇರ್ತೈತಿ. ಆ ಒಂದು ಪರಮಾತ್ಮನ ತತ್ವದ ಮೇಲೆ ಈ ಒಂದು ಹಾಡು, ಆರೋಹಣ ಅವರೋಹಣ, ಏರು ಇಳುವು ಅನ್ನುವಂಥದ್ದು ನಡೀತಾ ಇರ್ತದೆ. ಇದು ಮಿಥ್ಯ ಐತಿ. ಆದ್ರಿಂದ ಆ ಭಗವಂತ ಅನ್ನೋದ ಶಾಶ್ವತ ಐತಿ. ಈ ಒಂದು ಸಂಗೀತ ಹೆಂಗ ಐತಿಯೋ ಹಂಗ ಇದು ಪರಮಾತ್ಮನ ಸೃಷ್ಟಿಯೊಳಗ ಇದು ನಾಟಕ ನಡೆದದ. ಪಾತ್ರಧಾರಿಗಳಾಗ್ಯಾರ. ಆ ಪಾತ್ರಧಾರಿಗಳಾದವರು ಎಲ್ಲರೂ ಪರಮಾತ್ಮ ಸ್ವರೂಪಿನ ಅದಾರ. ಒಂದು ದೊಡ್ಡ ಅಲೆ, ಒಂದು ಸಣ್ಣ ಅಲೆ, ಒಂದು ಗಂಡ, ಒಂದು ಹೆಂಡತಿ, ಒಂದು ತಂದೆ, ಒಂದು ಮಗ, ಒಂದು ಮೊಮ್ಮಗ, ಒಂದು ಮೊಮ್ಮಗಳು, ಮಾವ, ಒಂದು ಅಳಿಯ ಆಗ್ಯಾವ. ಒಂದೊಂದು ಅಲೆ ಹೆಂಗ ಆಗ್ಯಾವ. ಎಲ್ಲವೂ ನೀರ್ ಹೆಂಗದಾವು ಹಂಗ ಎಲ್ಲ ಪರಮಾತ್ಮನ ಸ್ವರೂಪದ. ಗಂಡ ಅಂತ ಅನ್ಸ್ಕೊಂಡೈತಿ ಒಂದ್ ಅಲೆ, ಇನ್ನೊಂದ್ ಅಲೆ ಹೆಣ್ಣು ಅನಿಸ್ಕೊಂಡೈತಿ, ಒಂದು ಮಗ ಅನಿಸ್ಕೊಂಡೈತಿ, ಒಂದು ಮಗಳು ಅನಿಸ್ಕೊಂಡೈತಿ. ಆ ಎಲ್ಲ ಅಲೆಗಳು ನೀರಿನ ಸ್ವರೂಪ ಅದಾವ. ಹೆಂಗೋ ಹಂಗ ಎಲ್ಲ ಜೀವಿಗಳು ಪರಮಾತ್ಮನ ಸ್ವರೂಪ ಅದಾವ ಅಂತ ತಿಳಿದಿರ್ತಾರೆ. ಅಂದ್ರೆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನು ಪೂಜಿಸುವವು, ಸಗುಣ ಸಾಕಾರ ಪರಮಾತ್ಮನನ್ನು ಪೂಜಿಸುವವು ಎಷ್ಟು ಅಂತರ ಅದ ಅಂದ್ರೆ ಒಂದೇ ಎಳೆ ಎಷ್ಟು ಅಂತರ ಅದ.
ಅವಾಗ ಇಲ್ಲೇ ಮೋಕ್ಷ ಆಗ್ತದ. ಇವಾಗ ಅಲ್ಲೇ ಕ್ರಮಮುಕ್ತಿಯಾಗಿ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹೋಗಿ ಅಲ್ಲೇ ಶ್ರವಣ ಮಾಡಿ ಅಲ್ಲಿಂದ ಅಲ್ಲೇನ ಮುಕ್ತಿ ಹೊಂತಾನೆ. ಇಷ್ಟು ವ್ಯತ್ಯಾಸ ಆತ್ಮೀಯರೇ. ಬುದ್ಧಿಯ ಸೂಕ್ಷ್ಮತೆ ಅಷ್ಟೇ ಕಾರಣ ಇಲ್ಲೇ. ಅವನು ಪರಮಾತ್ಮ ತತ್ವ ಅದಾನ, ಇವನು ಪರಮಾತ್ಮನ ಅದಾನ. ಆದ್ರೆ ಅವಾಗ ತಿಳ್ಕೊಳಕ್ ಆಗಲ್ಲ. ಅವ ಅಲ್ಲಿ ಹೋಗಿ ತಿಳ್ಕೊಳವ, ಇವ ಇಲ್ಲೇ ತಿಳ್ಕೊತಾನ. ಇಷ್ಟ ವ್ಯತ್ಯಾಸ ಅದ. And therefore, Ananya Cheta, in the background of one who remembers for such a Nishkama Upasaka, hey Partha, Aham Sulabhaha, I am easiest person to remember. Just as a person who is attached to money always remembers money, whatever he does, remember. Similarly, if I know the value, remembrance is easier. ನೋಡ್ರಿ, ಯಾರು ಹಣ ಪ್ರೀತಿ ಮಾಡ್ತಾರ ಆ ಹಣನ ಮರಿತಾರನು? ಆ ಹಣದ ಜಗದಾಗ ಏನ್ ಇಡ್ತೀರಿ ಅದೆಲ್ಲವೂ ಪ್ರೀತಿಗೆ ಪಾತ್ರರಾಗಲ್ಲ. ಹಂಗ ಆ ಹಣದ ಜಗದಾಗ ತೆಗೆದು ಪರಮಾತ್ಮನ ಇಟ್ಬಿಟ್ರ ಪರಮಾತ್ಮನನ್ನ ಎಂದಾರ ಮರಿತೀವಿ ನಾವು? ಹಣದಾಗ ಇದ್ದಂತ ಪ್ರೀತಿನ ಪರಮಾತ್ಮನಾಗ ಇಟ್ಬಿಟ್ರೆ ಮುಗಿದೋತು. ಸಗುಣ ಪರಮಾತ್ಮನನ್ನ ಅವಂಗ ಯಾವಾಗ್ಲೂ ಆ ದೃಷ್ಟಿಕೋನ ತಪ್ಪೋದೇ ಇಲ್ಲ. Your mind remembers what the value the most of your life. ನೀ ಜೀವನದಾಗ ಯಾವ ವಿಷಯವನ್ನ ಹೆಚ್ಚಿಗೆ ಮನಸ್ಸಿಗೆ ಹಚ್ಕೊಂಡಿ, ಹೆಚ್ಚಿಗೆ ನೀನು ಗೌರವ ಕೊಡ್ತೀರಿ, ಆ ಗೌರವ ಕೊಟ್ಟಂತ ವಿಷಯದನ್ನ ಬಿಟ್ಟು ನಿನಗೆ ಎಂದೂ ಮರೆಯಕ್ ಆಗಂಗಿಲ್ಲ ಅಂತ ಹೇಳ್ತಾನ. ಅವ ಏನ್ ಮಾಡ್ಯಾನ? ನಾವ್ ಯಾರೋ ಸ್ತ್ರೀ ಪುತ್ರ ದನ ಕನಕ ಇಟ್ಟೇವಿ, ಆ ಸ್ಥಾನದಾಗ ಅವ ಭಗವಂತನ ಇಟ್ಟಾನ. ಯಾರು? ಸಗುಣ ಸಾಕಾರ ಪರಮಾತ್ಮನ ಪೂಜೆ ಮಾಡುವಂತ ಭಕ್ತ ಅವ ಆ ಸ್ಥಾನದಾಗ ಭಗವಂತ ಇಟ್ಟಾನ. ಆದ್ರಿಂದ ಅವ ಏನ್ ಮಾಡ್ತಾನ? ಅದನ್ನ ಎಂದೂ ಮರೆಯುವುದೇ ಇಲ್ಲ. ಅವ ಇವತ್ತು ಪ್ರಯಾಣ ಕಾಲ ಬಂದಿತ್ತಂದ್ರೂ ಕೂಡ ಆ ಭಗವಂತನ ಮ್ಯಾಗನ ಭಾರ ಹಾಕಿ ಅವ ಪ್ರಾಣವನ್ನು ಬಿಡೋದ್ರಿಂದ ಅವ ಮುಂದಿನ ಜನ್ಮದಾಗ ಅವನ ಕ್ರಮಮುಕ್ತಿ ಆಗ್ತದ. ಅವ ಈ ಜನ್ಮ ಮುಗಿದ ನಂತರ ಅವ ಏನ್ ಮಾಡ್ತಾನ? ಅವನ ಪುಣ್ಯ ಕರ್ಮಗಳ ಅವನ್ನ ಇದಕ್ಕ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾವ. ಆ ನಂತರ ಅಲ್ಲಿಂದ ಅವ ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅಲ್ಲಿಂದ ಅಲ್ಲಿಯೇ ಮುಕ್ತಿ ಹೊಂದುತ್ತಾನ ಅಂತ ತಿಳ್ಕೊಂಡು ಈ ಸಗುಣ ಸಾಕಾರ ಉಪಾಸಕನ ಒಂದು ಪ್ರಯಾಣ ಕಾಲ ಹೆಂಗದ ಅನ್ನುವಂಥದ್ದನ್ನ ಈ ಎಲ್ಲ ಶ್ಲೋಕಗಳ ಮೂಲಕ ಭಗವಂತ ವಿಸ್ತಾರವಾಗಿ ಹೇಳಾಗತ್ತಾನ. ಅಂಡ್ ನಿತ್ಯ ಯುಕ್ತಸ್ಯ ಯೋಗ, ಇಟ್ ಈಸ್ ಈಸಿ ಫಾರ್ ದ್ಯಾಟ್ ಉಪಾಸಕ who is nitya yukta, whoever is integrated, ever balanced, ever clear about his priorities in life. And yoginah, and who is the seeker? So yogi here means ಉಪಾಸಕ ಯೋಗಿ. ಇಲ್ಲಿ ಹೇಳುವಂತ ವಿಷಯ ಈ ಉಪಾಸಕಂದು ಸಗುಣ ಪರಮಾತ್ಮನ ಪೂಜೆಯನ್ನು ಮಾಡುವಂತ ಉಪಾಸಕಂದು ಇಲ್ಲಿ ಮಠ ಹೇಳ್ಕೊಂತ ಮಾಡು. ಈಗ 15ನೇ ಶ್ಲೋಕದ ಮುಂದುವರ್ಸೋನು. 15ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನ ನೋಡೋಣ. ಭಗವಂತ ಪ್ರಾಪ್ತಿಯಿಂದ ಪುನರ್ಜನ್ಮದ ಅಭಾವವಾಗುತ್ತದೆ ಮತ್ತು ಎಲ್ಲ ಲೋಕಗಳು ಪುನರಾವರ್ತಿನ ಶೀಲ ಇರುವುದೆಂದು ಹೇಳುತ್ತದೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತೆ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಏನ್ ಹೇಳ್ತಾನೆ ಭಗವಂತ ಇಲ್ಲಿ? ಪರಮಸಿದ್ಧಿಯನ್ನು ಪಡೆದ ಮಹಾತ್ಮ ಜನರು ನನ್ನನ್ನು ಪಡೆದುಕೊಂಡು ದುಃಖಗಳ ಆಲಯವೂ ಕ್ಷಣಭಂಗರವೂ ಆದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಅಂದ್ರೆ ಇಂಥ ಮಹಾತ್ಮ ಸಗುಣ ಉಪಾಸಕರು ಏನದಾರ, ನನ್ನನ್ನು ಪಡೆದುಕೊಂಡು ದುಃಖಗಳ ಆಲಯ ಆಯ್ತಿದು, ದುಃಖಾಲಯ ಆಯ್ತಿದು. ಸುಖಾಲಯ ಇಲ್ಲ ನಮ್ಮ ಶರೀರ. ಮತ್ತ ಅಶಾಶ್ವತದ ಕ್ಷಣಭಂಗುರ ಆದಂತಹ ಈ ಪುನರ್ಜನ್ಮವನ್ನು ಪಡೆಯುವುದಿಲ್ಲ, ಮತ್ತೊಂದು ಜನ್ಮವನ್ನು ಪಡೆಯುವುದಿಲ್ಲ ಅಂತ ಅವರು ಸುದ್ದಿರ ಇನ್ನು ಮುಂದುವರಿಸ್ತಾನ ಭಗವಂತ. ಅದು ವಿಸ್ತಾರವಾಗಿ ಏನ್ ಹೇಳ್ತಾನ ಪೂರ್ವ 15ನೇ ಶ್ಲೋಕದಲ್ಲಿ ಹೇಳೋಣ. ನೋಡ್ರಿ ಭಗವಂತಗೆ ಎಷ್ಟು ಅವ್ರ ಮ್ಯಾಗ ಪ್ರೀತಿ ಐತಿ ತಿಳಿಲಿಕ್ಕಂದ್ರ ಅವ್ನ ಬಿಟ್ಟು ಹೋಗ್ಬೇಕ ಅನ್ನೋಂಗಿಲ್ಲ. 8ನೇ ಅಧ್ಯಾಯದಾಗ ಸುಮಾರು ಇರುವ ಶ್ಲೋಕ 28 ಶ್ಲೋಕ ಅದಾವ. ಸುಮಾರು 7 ಶ್ಲೋಕದಿಂದ ಸಗುಣ ಪರಮಾತ್ಮನ ಉಪಾಸಕನ ಸುದ್ದಿನ ಹೇಳಾಗತ್ತಾನ ಭಗವಂತ. ನೋಡ್ರಿ ಅವ್ರ ಬಗ್ಗೆನೂ ಕಾಳಜಿ ಬಹಳ ಅದ ಅಂತ. With the previous verse, Krishna concludes his answer to the 7th question of Arjuna. ಹಿಂದಿನ ಶ್ಲೋಕದವರೆಗೆ ಭಗವಂತ ಏನ್ ಮಾಡಿದ?
ಆ ಪ್ರಯಾಣ ಕಾಲದಲ್ಲಿ ಭಕ್ತನ ಸಗುಣ ಪರಮಾತ್ಮನ ಲಕ್ಷಣ ಮಾಡ ನೆನಪಿಸಿಕೊಂಡವ ಏನಾಕತಿ ಅನ್ನೋ ಕೇಳಿದ್ದಲ್ಲಪ್ಪ. ಆ ಪ್ರಶ್ನೆಗೆ ಉತ್ತರವನ್ನು ಹೇಳ್ಕೊಂತ ಬಂದ. ರಿಗಾರ್ಡಿಂಗ್ ಅಂತಕಾಲ ಈಶ್ವರ ಸ್ಮರಣಂ ಅಂದ್ರೆ ಅಂತ್ಯಕಾಲದಲ್ಲಿ ಈಶ್ವರನ ಸ್ಮರಣೆ ಮಾಡುವಂತ ಉಪಾಸಕನ ಸ್ಥಿತಿಗತಿ ಏನನ್ನೋದನ್ನ ಹೇಳ್ಕೊಂತ ಬಂದ್ರು. Now in the following verse, he wants to deal with some important topics connected with this discussion. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಇನ್ನೂ ಒಂದಿಷ್ಟು ವಿಷಯವನ್ನ ಭಗವಂತ ವಿಸ್ತಾರ ಮಾಡುತ್ತಾನ ಈ ಶ್ಲೋಕದಲ್ಲಿ. From the verse that is from 15th up to 22nd, 15, 16, 17, 18, 19, 20, 21, 22 8 ಶ್ಲೋಕ. 15ರಿಂದ ಪ್ರಾರಂಭ ಮಾಡಿ 22ನೇ ಶ್ಲೋಕದವರೆಗೆ 8 ಶ್ಲೋಕ ಏನದಾವು. ಕೃಷ್ಣ ವಾಂಟ್ಸ್ ಟು ಟಾಕ್ ಅಬೌಟ್ 2 types ಆಫ್ ಹ್ಯೂಮನ್ ಗೋಲ್ಸ್. ಪರಮಾತ್ಮ ಏನ್ ಮಾಡವದಾನಂದ್ರ 2 ರೀತಿಯಿಂದ ಮನುಷ್ಯರ ಗುರಿಗಳದಾವ. 2 types ಆಫ್ ಪಾಸಿಬಲ್ ಹ್ಯೂಮನ್ ಗೋಲ್ಸ್. ಯಾವ ಗುರಿಗಳು ಇರ್ಲಿಕ್ಕೆ ಸಾಧ್ಯ ಅದ ಮನುಷ್ಯರಿಗೆ, ಆ 2 ಗುರಿಗಳ ಬಗ್ಗೆ ಭಗವಂತ ಹೇಳವದಾನ. ಒನ್ ಹ್ಯೂಮನ್ ಗೋಲ್ ಈಸ್ ಈ ಕಾಲ್ಸ್ ಗಾಡ್. ಒಂದು ಏನದ ಪರಮಾತ್ಮಂದು ಗುರಿ ಏನದ, ಪರಮಾತ್ಮನೇ ಗುರಿ. ಸಾಮಾನ್ಯ ಜನರಿಗೆ ಏನಪ್ಪ ಗುರಿ ಅಂದ್ರೆ ಪರಮಾತ್ಮನೇ ಗುರಿ ಅನ್ನುವಂಥದ್ದು ಒಂದು. ಮತ್ ಇನ್ನೊಬ್ಬ ಏನಂತಾನಂದ್ರೆ ಈ ಕಾಲ್ಸ್ ದ ವರ್ಡ್ ಅದ ಆಸ್ ದ ಗುರಿ. ಅವನ್ ಏನು ಗುರಿ, ಅವನ್ ಗುರಿ ಎರಡನೇದ ಒಂದೇನು ಜಗತ್ತ ಗುರಿ ಆಯ್ತು. ಒಬ್ಬವಂಗ ಜಗತ್ತ ಗುರಿ ಆಗೈತಿ, ಒಬ್ಬವಂಗ ಪರಮಾತ್ಮ ಗುರಿ ಆಗೈತಿ. ಹಿಂಗ ಜಗತ್ತಾಗ 2 ಜನ ಅದಾರ. ಒನ್ ಹ್ಯೂಮನ್ ಗೋಲ್ he calls God, the other human goal he calls the world. So what are the 2 goals? One is God, the other is world. You can understand them as infinite and finite. ಅವು 2 ಅದ. ಯಾವ ಪರಮಾತ್ಮ ಇಟ್ಕೊಂಡಾನ ಅವ ಇನ್ಫಿನೈಟ್ ಅಂದ್ರೆ ವ್ಯಾಪಕವಾದ ತತ್ವ ಬೇಕಂತಾನ. ಮತ್ತೆ ಯಾವ ಜಗತ್ತು ಪ್ರಾಪ್ತಿ ಆಗ್ಬೇಕಾಗೈತಿ, ಜಗತ್ನಾಗಿನ ವಸ್ತುಗಳು ಬೇಕಾಗ್ಯಾವ, ಅವ ಏನ್ ಮಾಡಾಕತ್ತಾನ, ಪರಿಚ್ಛಿನ್ನ ವಸ್ತುವನ್ನು ಬೇಡಾಗತ್ತಾನ ಅಂತ ತಿಳ್ಕೊಳ್ರಿ. And he wants to point out that for an intelligent person, God alone becomes the primary goal. ಯಾವ ಜಾಣ ಅದನ ಕೇಳಾಕ, ಗುರಿ ಇಟ್ಕೊಳಾಕ ಯಾವ ಶಾಣೆ ಅದನ, ಅವ ಏನ್ ಮಾಡ್ತಾನ, ಪರಮಾತ್ಮನ ಇಟ್ಕೋತಾನ. ಯಾವ ದಡ್ಡ ಅದನ ಆಯ್ಕೆ ಮಾಡಾಕ್ ಕೊಟ್ಟಾಗ ಚಲೋದನ್ನ ಆಯ್ಕೆ ಮಾಡ್ಕೋಬೇಕಂತ ಗೊತ್ತಾಗುದಿಲ್ಲ ಆತ್ಮೀಯರೇ. ಯಾಕಂದ್ರ ನಾವು ಗ್ರಾಜುಯೇಷನ್ ಮುಗಿಸಿ ಏನೋ ಒಂದು ನೌಕರಿ ಪಡೆದು ಯಶಸ್ವಿ ಮನುಷ್ಯ ಅದೇವಪ್ಪ, ಇನ್ನು ಲಗ್ನ ಕಾಯ್ದು ಮನ್ಯಾಗ ಮದ್ವಿ ಮಾಡ್ಕೋ ಅಂತಾರ. ಅವಾಗ ಅಕಸ್ಮಾತ್ ನೋಡಪ್ಪ 2 ದಾರಿ ಅದಾವ. ಒಂದು ಲಗ್ನ ಮಾಡ್ಕೊಳ್ದಂಗ ನೀನು ವೈರಾಗ್ಯಯುತ ಜೀವನವನ್ನು ನಡೆಸಿ ಪರಮಾತ್ಮ ತತ್ವವನ್ನು ತಿಳ್ಕೊಂಡು ಮುಕ್ತ ಆಗ್ಲಿಕ್ಕೆ ಬರ್ತದ. ಮತ್ ಇನ್ನೊಂದ್ ಏನದ, ಹೆಂಡತಿ ಮಾಡ್ಕೊಂಡು ಸಂಸಾರದಾಗ ಸುಖಭೋಗಗಳನ್ನು ಉಂಡು ಅವಾಗೂ ನೀ ಮುಕ್ತಿ ಹೊಂದಕ್ ಬರ್ತದ. ಎದಕ್ ಮಾರಿ ಹಾಕ್ತಿಪ್ಪ, ತಗೋ ನೀನು ಮಾಲಿ ಹಾಕಂತ ಕೊಟ್ರ 2 ಅದಾವಪ್ಪ ನಿನಗ. ಎದಕ್ ಮಾರಿ ಹಾಕ್ತಿವ್ರಿ ನಾವು? 99.99 ಜನ ಕಠೋಪನಿಷತ್ ಹೇಳಿದಂಗ ಹೇಳ್ತದ ಮಾತು. ಒಂದು ಶ್ರೇಯ ಅದ, ಒಂದು ಪ್ರೇಯಸ್ ಅದ, ಒಂದು ರುಚಿಯಾದದ್ದದ, ಒಂದು ಹಿತವಾದದ್ದದ. ಹಿತವಾದದಕ್ಕೆ ನಾವು ಮಾರಿ ಹಾಕ್ತೇವೋ, ಏನು ಸಿಹಿ ರುಚಿ ಇದ್ದದಕ್ಕೆ ಮಾರಿ ಹಾಕ್ತೇವೋ ಆತ್ಮೀಯರೇ ಅಂದ್ರ 99.99 ಜನ ನಾವು ರುಚಿ ಇದ್ದದಕ್ಕ ಮಾರಿ ಹಾಕ್ತೇವಿ. ನಾ ಹೆಂಡತಿ ಮದ್ವೆ ಹಾಕ್ತೇನ್ರಿ ಅಂತಾನ, ಅಕ್ಕಿ ಅಂತಾಳ ನಾ ಗಂಡನ ಮದ್ವೆ ಹಾಕೇನಿ ಅಂತ. ಯಾರು ಆ ವಯಸ್ಸಿನಾಗ ನಾ ಸನ್ಯಾಸಿನಿ ಆಗಿರ್ತೀನಿ ಅಂತ ಯಾರು, ನಾ ತ್ಯಾಗ ಮಗ ಜೀವನ ನಡೆಸ್ತೇನಿ ಅಂತ ಯಾರು ಅದನ್ನ ಹೇಳಾಕತ್ತಾರ. ಯಾವ ಶಾಣೆ ಅದಾನ, ಯಾವ ವಿವೇಕಿ ಅದಾನ, ಅವ ಅಂತಾನ ಅವ ಪರಮಾತ್ಮನನ್ನ ಗುರಿಯಾಗಿಸ್ಕೊತಾನ, ಇನ್ನೊಬ್ಬವ ಜಗತ್ತನ್ನ ಗುರಿಯಾಗಿಸ್ಕೊತಾನ. ಹಿಂಗ ಜಗತ್ತಿನಲ್ಲಿ 2 ರೀತಿ ಜನ ಅದಾರ, 2 ರೀತಿ ಗುರಿ ಹೊಂದಿದವರು ಅಂತ ಭಗವಂತ ಹೇಳಾಕತ್ತಾರ. And he wants to point out that an intelligent person, God alone becomes the primary goal. For only the indiscriminate person, the other than God becomes the goal. ಯಾವ ಅವಿವೇಕಿ ಅದಾನ ಅವ ಜಗತ್ತ ಆರಿಸ್ಕೊತಾನ, ಯಾವ ವಿವೇಕಿ ಅದಾನ ಅವ ಪರಮಾತ್ಮನ ಆಯ್ಕೆ ಮಾಡ್ಯಾನ. ಆ ರೀತಿ ವಿಚಾರ ಮಾಡಿದ್ರೆ ನಾವೆಲ್ಲ ಯಾರು ಅನ್ನುವಂಥದ್ದು ಪ್ರಾಜ್ಞರ ನೀವು ವಿಚಾರ ಮಾಡಿ ತಿಳ್ಕೊಳ್ಬೇಕು. ಏನ ನಾವು ಪರಮಾತ್ಮನ ಗುರಿ ಇಟ್ಕೊಂಡಿದ್ವಿಯೋ ಅಥವಾ ಏನ್ ಜಗತ್ತಿನ ಗುರಿಯಾಗಿ ಇಟ್ಕೊಂಡಿದ್ವಿಯೋ, ಏನ್ ನಾವು ವಿವೇಕಿಗಳು, ಏನ್ ನಾವು ಅವಿವೇಕಿಗಳು, ಅದನ್ನ ನಮ್ಮನ್ನ ನಾವೇ ನೋಡುವಂತಹ ವಿಚಾರ ಮಾಡುವಂತಹದ್ದು, ತಿಳ್ಕೊಳ್ಳುವಂತಹದ್ದು. And why we say God is the right goal to be chosen? ಯಾಕೆ ನಾವ್ ಹಿಂಗ ಅಂತೇವ್ರಿ? ಪರಮಾತ್ಮನ ಆಯ್ಕೆ ಮಾಡ್ಕೊಂಡು ನಾವು ಜಾಣ, ಪರಮಾತ್ಮನ ಬಿಟ್ಟು ಜಗತ್ತನ್ನ ಆಯ್ಕೆ ಮಾಡ್ಕೊಂಡು ನಾವು ದಡ್ಡ, ಹಿಂಗ್ಯಾಕಂತೀವಿ?
ಯಾಕಂತೀವಿ ಅಂದ್ರೆ he wants to give the reason. I have associated this before also with regard to all finite goals or accomplishments. There are three defects called allied problem. ಈ ಮೊದಲ ಈ ವಿಷಯವನ್ನ ಹೇಳೇನಿ. ಏನಪ್ಪಾ ಅಂತಂದ್ರ ಪ್ರಪಂಚವನ್ನ ಆಯ್ಕೆ ಮಾಡುವ ಹೊತ್ನಾಗ ಅವ ರುಚಿ ಏನೋ ಅದಾವ ಏನ್ರಿ, ಏನ್ ಅವ್ರಿಗೆ ರುಚಿ ಹತ್ತಿನ ಅವ್ರಿಗೆ ಆಯ್ಕೆ ಮಾಡುವ ರುಚಿ ಅದಾವ ಗೊತ್ತಿಲ್ಲ ಅವ್ರಿಗೆ. ಆ ವೈರಾಗ್ಯವನ್ನ ಆಯ್ಕೆ ಮಾಡ್ಕೊಳ್ಳೋರಿಗೆ, ಪರಮಾತ್ಮನನ್ನ ಆಯ್ಕೆ ಮಾಡ್ಕೊಳ್ಳೋರಿಗೆ ವಿಷಯ ವಸ್ತುಗಳ ರುಚಿ ಅದಾವ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೂ ರುಚಿನ ಹತ್ಯಾವ, ಅವ್ರಿಗೆ ವಿಷ ಹತ್ಯಾವ ನಾವು ಇಲ್ಲ. ಅವ್ರಿಗೆ ರುಚಿನ ಅದಾವ ಅಂತ ಗೊತ್ತದ, ಆದ್ರೆ ರುಚಿ ಇದ್ರು ಅವು 3 ದೋಷಗಳಿಂದ ಕೂಡ್ಯಾವ ಅನ್ನೋದು ಗೊತ್ತದ. ನಾವು ಹೇಳ್ತೇವೆ ಇಷ್ಟು ಶಂಕಾ ಹೊಡೆದಂಗ ವೇದ ಹೇಳ್ತದ. ನಾವು ಮತ್ತು ಅಲ್ಲೇ ಸುಖ ಹುಡ್ಕೋದು, ಎಲ್ಲೇ ವಿಷಯ ವಸ್ತುಗಳಲ್ಲೇ ಸುಖ ಹುಡ್ಕೋದು. ನಾವೆಂತ ಶಾಲೆಯಾಗಿದ್ದೇವೆ ಅನ್ನೋದನ್ನ ಪ್ರಾಜ್ಞರು ನಮ್ಮ ದುಬ್ಬ ನಾವೇ ನೋಡ್ಕೋಬೇಕು ಅಂತ ಹೇಳ್ತಾರ. Like the thorn going along with the rose, they are wonderful goals, all right, but they have got a traps also. ಒಂದು ಗುಲಾಬಿ ಹೂವಿನ ಗತೆ ಬಹಳ ಚಂದ, ಬಹಳ ಸುಗಂಧ ಅದಾವ, ಏನದಾವು ವಿಷಯಗಳು ಗುಲಾಬಿ ಹೂವಿನ ಗತೆ ಅದಾವ. ಆ ಗುಲಾಬಿ ಹೂವಿನ ಹಿಂದೆ ಮುಳ್ಳು ಇದ್ದಂಗ ಅಲ್ಲಿ 3 ತರದ ದೋಷಗಳು ಅದಾವ ಆತ್ಮೀಯರೇ. What are those 3-4 doshas? ಅವು ಏನವು 3 ದೋಷಗಳು? ಯಾರು ಹೇಳ್ತೀರಿ ಅಂತ ಕೇಳತ್ತಾರ. ಡೂ ಯು ರಿಮೆಂಬರ್? ನಾ ಹೇಳೇನು ಮೊದಲ ನೆನಪದ ಏನು? ದ ಫಸ್ಟ್ ದೋಷ ಈಸ್ ದುಃಖ ಮಿಶ್ರಿತತ್ವಂ. ಇನ್ನೊಮ್ಮೆ ಹೇಳ್ತಾರೆ, ಬರ್ಕೊಡ್ರಿ. ಈ ವಿಷಯ ವಸ್ತುಗಳು ಹೆಂಗದಾವ? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಜಗತ್ತು ಬೇಕನ್ನೋರು ಆಯ್ಕೆ ಮಾಡ್ಕೊಳಕತ್ತಿರಲ್ಲ. ರುಚಿ ಇದ್ದದ್ದನ್ನ, ರುಚಿ ಏನೋ ಅದಾವ, ಆದ್ರ ದುಃಖದಿಂದ ಕೂಡೈತಪ್ಪ. ಅಡಿಗೆನೋ ರುಚಿ ಅದ, ಆದ್ರ 3 ಹನಿ ವಿಷ ಹಾಕೇವಿ. ಒಂದೇ ವಿಷಯ ಯಾವುದು? ದುಃಖದಿಂದ ಕೂಡೈತಿ. They have got a pleasure in them, but equally they are mixed with the pain also. ಅಲ್ಲೇನು ಸುಖ ಅಂತೂ ಐತಿ, ಇಲ್ಲಲ್ಲ, ಅಲ್ಲಿ ದುಃಖನೂ. ಅದು ಸುಖ ದುಃಖಂ ಬೆರೆಸದ ಸುಖಮಮ್ಮ ನೋಡಿ ಅಂತ ನಾವ ಅಲ್ಲಿ ಏನಂತಾನ ಇಲ್ಲಿ. ಆ ದುಃಖ ಸುಖ ಐತಲ್ಲ, ಸುಖದಾಗ ಸ್ವಲ್ಪ ದುಃಖ ಮಿಶ್ರ ಆಗೈತಿ ಅಂತ ನಾವು, ದೋಷ ಐತಿ ಅಂತ ನಾವ ಹೇಳೈತಿ, ವೇದ ಹೇಳೈತಿ. ಅವ the pain is the form of acquisition, the pain in the form of preservation, and the pain in the form of ultimate loss. ಈ ವಿಷಯ ವಸ್ತುಗಳು ಹೆಂಗದಾವ ಅಂದ್ರ ಇವು ಗಳಿಸೋಕ್ಕಿಂತ ಮೊದಲ ತ್ರಾಸ ಕೊಡ್ತಾವ, ಗಳಿಸಿದ ಮ್ಯಾಗೂ ತ್ರಾಸ ಕೊಡ್ತಾವ, ಕೈ ಬಿಟ್ಟು ಹೋದಾಗೂ ತ್ರಾಸ ಕೊಡ್ತಾವ. ಇದು ದೋಷ ನಂಬರ್ 1. ಎರಡನೇ ದೋಷ ಏನು? ದೇ ವಿಲ್ ನೆವರ್ ಗಿವ್ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್. ಸಂಪೂರ್ಣ ತೃಪ್ತಿ ಅನ್ನುವಂಥದ್ದು ಅವುಗಳ ಹಣೆ ಬರ್ದಾಗ ಬರ್ದಿಲ್ಲ ಅಂತ ನೋಡ್ರಿ. ಕೊಟ್ಟಂಗ ಮಾಡ್ತಾವ, ಕಸ್ಕೊಂಡು ನಮ್ಮನ್ನು ಮದ್ದು ಹೋಗ್ಬಿಡ್ತಾವ ಅಂತಾರ. ಬಿಕಾಸ್ ಆಲ್ವೇಸ್ ಯು ನೋ ದೇರ್ ಇಸ್ ಸಮಥಿಂಗ್ ಬಿಗರ್ ದ್ಯಾನ್ ದ್ಯಾಟ್. ಯಾವಾಗ್ಲೂ ಏನದ ವಿಷಯ ಸುಖಗಳು ಏನು ಸುಖ ಕೊಡ್ತಾವಲ್ಲ, ಅದಕ್ಕಿಂತ ಸುಖ ಇನ್ನೊಂದು ಮುಂದೆ ಬೇರೆದ್ರ ಕಾಣ್ತಿರ್ತದ, ಬೇರೆದ್ರ ಕಾಣ್ತದ. ಅದಕ್ಕಿಂತ ಚಲೋ ಅಲ್ಲಿ ಐತಲ್ಲ ಅಂತದ್ದು. ಈಗ ಏನ್ ಭೋಗ ಮಾಡಕತ್ತೇನಿಲ್ಲ, ಇದಕ್ಕಿಂತ ಸುಖ ಅಲ್ಲಿ ಕಣ್ಣಿ ಕಾಣೋದ್ರಾಗ ಐತಿ ಅಂತದ್ದು. ಸೊ ಇಫ್ ಐ ಹ್ಯಾವ್ ಗಾಟ್ 100 rupees, I always miss 1000. If I have got 1000, I always miss 10,000. Any amount I get, there is no satisfaction at all. ನನ್ನ ಕಡೆ ಈಗ 100 ರೂಪಾಯಿ ಐತಿಪ್ಪ ಸಮಾಧಾನದಿಂದ, ಅದೇನು ಮೊದಲ ನನ್ ಕಡೆ ಆ 100 ರೂಪಾಯಿ ಇದ್ದಿದ್ದಿಲ್ಲ, ಈಗ 100 ರೂಪಾಯಿ ಅಷ್ಟ ನನ್ ಕಡೆ ಇರುವಂತ ಸಾಮರ್ಥ್ಯ ಐತಿ, ಈಗ ಸುಖದೇನಿ ಅಂತಾರ. ಯಾರದ 100 ರೂಪಾಯಿ ಗಳಿಸುವ ಹೊತ್ನಾಗ, ಗಳಿಸದೇ ಇರುವ ಹೊತ್ನಾಗ 100 ರೂಪಾಯಿದಾಗ ಸುಖ ಇತ್ತು. ಈಗ 100 ರೂಪಾಯಿ ಬಂದೈತಿ, 1000 ರೂಪಾಯಿದಾಗ ಗಳಿಸಿದಾವ ಅಲ್ಲಿ ಕಾಣಾಗತ್ತಾವ. ಅಯ್ಯೋ ನನಗ್ 100 ಬಂತು, ಅವಂಗ 1000 ಬಂತು, ನನ್ಗಿಂತ ಅವ ಸುಖಿ ಅದಾನ ಮತ್ತು ದುಃಖನ. ನಾನು ಯಾವಾಗ 1000 ಗಳಿಸೀನಿ ಅಂತಾನ. ಮುಂದ ಸ್ವಲ್ಪ ದಿವ್ಸಕ್ಕ 1000 ಇವ ಗಳಿಸ್ತಾನ, ಅವಾಗ ಸುಖ ಐತಿ. ನಿಮಗ ಇಲ್ಲ, ಅವನ್ ಕಣ್ಣಿದ್ರಿಗೆ 10,000 ಗಳಿಸ್ತಾವ. ಅಯ್ಯೋ ರಾಮ, ನಾ ಯಾವಾಗ 10,000 ಗಳಿಸ್ತೀನಿ. ಎಷ್ಟೇ ವಿಷಯ ಪ್ರಾಪ್ತಿ ಮಾಡ್ಕೊಂಡ್ರು ಅವ ಎದುರಿಲ್ಲ, ಅವನಷ್ಟು ನನ್ ಸುಖ ಪ್ರಾಪ್ತಿ ಆಗ್ಲಿಲ್ಲ ಅಂತ ಇವ ಅಂತಾನ. ಇವನ್ ನೋಡಿ ಅವ ಅಂತಾನ. ಆತ್ಮೀಯರೇ, ಇದೇನಂತೀರಿ ವಿಚಿತ್ರ ನೋಡ್ಕೊಂಡ್ರಿ. ನಮ್ಮ ಮನೆ ಎದುರಿಲ್ಲ, ಅವ ನನ್ಗಿಂತ ಸುಖದಿಂದ ಅದಾನ ಅಂತ ಇವ ಅಂತಾನ. ಅವನು ಕೇಳ್ರಿ, ನಮ್ಮ ಮನೆ ಎದುರಿಗೆ ಅವ ಅನ್ನಲ್ಲ, ಅವ್ ನನ್ಗಿಂತ ಸುಖಿ ಅದಾನ ಅಂತ ಅವ ಅಂತ. ಹಿಂಗ ಅನಸತ್ ನೋಡ್ರಿ. ಈ ವಿಷಯ ವಸ್ತುಗಳ ಸುಖ ಹೆಂಗದ ಅಂದ್ರ, ಇಬ್ರು ಕಷ್ಟದಾಗ ಇರ್ತಾರ, ಆದ್ರ ತಾವು ಕಷ್ಟದಾಗ ಅದೇವಿ, ಎದುರಿ ಮನೆ ಅವ್ ಸುಖದಿಂದ ಅದಾನ ಅಂತ ಭ್ರಾಂತಿ ಆಗ್ತದ. ಅವ
ಎದುರಿ ಮನ್ಯಾಗ ಹೋಗಿ ಕೇಳ್ರಿ, ಇಲ್ರಿ ನಮ್ಮಷ್ಟು ಕಷ್ಟ ಯಾರಿಗೈತ್ರಿ, ಅವ ನಮ್ಮ ಎದುರಿ ಮನಿ ಅದ ನೋಡ್ರಿ, ಅವ ಬಹಳ ಸುಖದಿಂದ ಅದಾನ್ರಿ ಅಂತ ನಾವು. ಹಿಂಗ ಇದು ತೋರ್ತದ. ಇಂಥ ಲಕ್ಷಣ ಐತಿ ಇದು. ಯಾವುದು? ಈ ಪ್ರಪಂಚ. ನೀ ಎಷ್ಟ ಪಡೆದ್ರು ನಿನಗೆ ಸುಖ ನಿನ್ ಪಡೆದ್ರಾಗ ಇರೋದಿಲ್ಲ, ಎದುರಿ ಕಾಣುದ್ರ ಸುಖ ಕಾಣ್ತದ ಅಂತ ಹೇಳ್ತಾರಪ್ಪ ಅವ್ರು. ಇದು ಒಂದು ದೋಷನ ಇದು. ದೇರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಅಟ್ ಆಲ್. ನಿನಗ ಎಂದೂ ಸಮಾಧಾನ ಆಗುದಿಲ್ಲ. ನ ವಿತ್ತೇನ ತರ್ಪಣೀಯ ಮನುಷ್ಯ. ಯಾವ ಹಣದಿಂದ ಕೂಡ ಎಷ್ಟು ಗಳಿಸಿದ್ರು ಮನುಷ್ಯಗೆ ಸಮಾಧಾನ ಆಗೋದಿಲ್ಲ. ಎಷ್ಟು ಗಳಿಸಿದ್ರು ಸಮಾಧಾನ ಆಗೋದು. ಇದ ಊರಾಗ ನಮ್ಮ ತಾಯಿಯವರು, ನನ್ನ ಜೀವನದಾಗ ನಮ್ಮ ತಾಯಿಯವರು ನಾ 8 ವರ್ಷದಾಗಿದ್ದಾಗ ತೀರ್ಕೊಂಡ್ರು. ನಮ್ಮ ತಂದೆಯವರು ನಾ 17 ವರ್ಷದಾಗ ತೀರ್ಕೊಂಡ್ರು. ನಮ್ಮ ಅಣ್ಣನ ಹೆಂಡತಿ ಕೈಯಾಗ ನಾವು ಬೆಳೆಯುವಂತ ಪ್ರಸಂಗ ಬಂದ್ರು. ಅವರು 1 ವರ್ಷ ನೋಡ್ಕೊಂಡ್ರು, 18 ವರ್ಷ ನೋಡ್ಕೊಂಡ್ರು. ಆಮ್ಯಾಗ ಅವರು ನಮ್ಮನ್ನ ಈಗಂಗಿಲ್ಲ ಅಂತ ಕೈ ಬಿಟ್ರು. 18ನೇ ವಯಸ್ಸಿನಿಂದ ಏನೂ ಇಲ್ಲ, ಕೈ ಖಾಲಿಯಿಂದ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಕೂಲಿ ಮಾಡ್ಕೊಂಡು ತಿಂದಿಲ್ಲ. ಇದ ಹುಬ್ಬಳ್ಳಿಯಾಗನ ನೊಂದೇ ಆಗತ್ತೇನೆ ಉದಾಹರಣೆ, ಬೇರೆಯವ್ರದೆಲ್ಲ ಆಗತ್ತಿಲ್ಲ. ನಮ್ಮಪ್ಪ ಇದ್ದಾಗ ಬಾಯಾಗ ಬಂಗಾರ ಸಂಚನೆ ಇಟ್ಟಿದ್ದ. ನಮ್ಮಪ್ಪ ಯಾವಾಗ ತಿರ್ಕೊಂಡ ಮುಂದ್ 6 ತಿಂಗಳದಾಗ ನಮಗ್ ಬಂತ್ ನೋಡ್ರಿ. ಎಂತ ಅನಗಾಲ ಬಂತು ಅಂದ್ರ ಜೀವನ ಏನೈತಿ ಅನ್ನೋದು ಕಲ್ತ್ ಬಿಟ್ಟ, ತಿಳಿದು ಬಿಡುತ್ತ ನನಗೆ. 18 ವಯಸ್ಸಿಗೆ ನನ್ಗೆ ಕಷ್ಟ ಚಲೋ ಆಗ್ಬಿಡುತ್ತೆ. ಫಸ್ಟ್ ಪಗಾರ ನಂದು 150 ರೂಪಾಯಿ ಒಂದು ಪ್ರೈವೇಟ್ನಾಗ. ದೊಡ್ಡ ನಶೀಬ ಅವತ್ತು ನಂದು 150 ರೂಪಾಯಿ ಸಿಕ್ಕಾಗ ನನಗೆ ಖುಷಿ ಆಗ್ಬಿಡುತ್ತೆ. ಮೊದಲು ಏನೂ ಇದ್ದಿದ್ದಿಲ್ಲ, 150 ರೂಪಾಯಿ ಹೊಡೆದ್ನಲ್ಲಪ್ಪ, ನಾನು ಏನೂ ಇದ್ದಿದ್ದಿಲ್ಲ. ಸಮಾಧಾನ ಇತ್ತು ಇಲ್ಲ. ನನಗೊಂದು ಸರ್ಕಾರಿ ನೌಕರಿ ಸಿಕ್ತಾರ ನನ್ಗೆ ಚಲೋ ಆಗ್ತೈತಲ್ಲ. ಸರ್ಕಾರಿ ನೌಕರಿನೂ ಸಿಕ್ತು. ಯಾರ್ದು ಪುಣ್ಯಾತ್ಮರು ನನಗೆ ಸರ್ಕಾರಿ ನೌಕರಿನೂ ಕೊಡ್ಸಿದ್ರು. ಪರ್ಸೆಂಟೇಜ್ ಚಲೋ ಇತ್ತು, ಸರ್ಕಾರಿ ನೌಕರಿನೂ ಸಿಕ್ತು. ಅವಾಗರ ಸುಖದಿದ್ದೇನೆ ನಾನು. ಇಲ್ಲ, ಅಡಿಗೆ ಮಾಡ್ಕೊಂಡ್ ತಿನ್ಲಾಕ ಬರಂಗಿಲ್ಲ, ಅಡಿಗೆ ಮಾಡಾಕ ಕಲ್ತಿಲ್ಲ. ಹಳ್ಳ್ಯಾಗ ಹಾಕ್ಬಿಟ್ರು. ಅಲ್ಲಿ ಖಾನಾವಳಿ ಇಲ್ಲ. ರೊಕ್ಕ ಕೊಡ್ತೇನಂದ್ರೆ ತಿನ್ನಾಕ ಏನು ಖಾನಾವಳಿ ಇಲ್ಲ. ಮಂಡಕ್ಕಿ ಮಿರ್ಚಿ ಬಿಟ್ರೆ ಏನೂ ಸಿಗ್ತಿದ್ದಿಲ್ಲ ಊರಾಗ. ಅಂತ ಊರಿಗೆ ನೌಕರಿ ಹಾಕಿದ್ರು. ಏನ್ ಮಾಡ್ಕೋಬೇಕು, ಏನು ಮಾಡಕ್ ಬರುದಿಲ್ಲ. ನಮ್ಮ ಮನೆ ಬಾಜು ಒಬ್ಬ ಮುದುಕಿದ್ಲು. ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತೀನಿ ಬರ್ಕೋ ನಾಮದಾರ ಅಂದ. ಬರ್ಕೊಂಡೆ, ಉಪ್ಪಿಟ್ಟು ಮಾಡಿದೆ. ಹೋಗಿ ಆಕೆ ಉಪ್ಪು ಹಾಕೋದ ಹೇಳಿಲ್ಲ. ನಾನು ಉಪ್ಪು ಹಾಕದಲ್ಲ ಎಲ್ಲ ಬರೋಬ್ಬರಿ ಮಸಾಲೆ ಹಾಕಿ, ರವ ಹಾಕಿ, ಅದು ಕುದಿ ಹೊತ್ತ ರವ ಹಾಕಿ ತಿರುಗಿ ನೋಡ್ತೀನಿ, ಸಪ್ 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 ಉಪ್ಪು ಹಾಕಿಲ್ಲ. ಏನ್ ಬೇ ಅಮ್ಮ ಹಿಂಗ ಹಾಕಿದ್ ಉಪ್ಪು ಹಾಕಿದ್ರೆ? ನಾಮದಾರ ಉಪ್ಪು ಹಾಕ್ಲಿಲ್ಲ ನೀನು ಅಂದ. ಹಾಕ್ಲಿಲ್ಲ ಬೇ. ಉಪ್ಪು ಅದು ನೀರು ಕುದಿ ಹೊತ್ನಾಗ ನೋಡಿ ರುಚಿ ನೋಡ್ಬೇಕು ಮೊದಲ. ಉಪ್ಪು ಎಷ್ಟೈತಿ ಅವನ ಬರೋ ಮಟನು ಸ್ವಲ್ಪ ಉಪ್ಪು ರುಚಿ ನೋಡ್ಕೊಂಡು ಆಮ್ಯಾಗ ರವ ಹಾಕ್ಬೇಕು, ಹುರಿದಿದ್ದು ಅಲ್ಲ. ಅದು ಆಮ್ಯಾಗ ಉಪ್ಪು ಹಾಕಕ್ ಹೋಗ್ತೇವೆ. ಉಪ್ಪು ಹಾಕಿದ್ರೆ ಅದು ಮೊದಲ ಹೆಂಗ್ ಕೂಡ್ಬೇಕು ಹಂಗ ಕೂಡ್ಲೇ ಇಲ್ಲ. ಉಪ್ಪು ಒಂದ್ ಕಡೆ ಉಪ್ಪಿಟ್ಟು ಒಂದ್ ಕಡೆ ಆಗಿ ಒಟ್ಟು ಅದು ಒಂದೇ ಸಲ ಮಾಡಿದ್ ಉಪ್ಪಿಟ್ಟು ತಿನ್ನಲೇ ಇಲ್ಲ. ಹಿಂಗ ಒಂದೊಂದ ಬುದ್ಧಿ ಕಲ್ಕೊಂತ ಹೋಗಿಂದ ಸರ್ಕಾರಿ ನೌಕರಿ ಸಿಕ್ಕಾಗ ಈ ನಮ್ಮನೆ ಪರಿಸ್ಥಿತಿ. ಮುಂದ ಮದುವೆ ಆದ್ರೆ ಸುಖ ಆಗ್ತೈತಿ ಅಂದೆ. ಮದುವೆನೂ ಆತು. ಅಕ್ಕಿನೂ ದುಡ್ದ ಚಲೋ ಆಗ್ತೈತಿ ಅಂದೆ. ಆಕೆ TCH ಪಾಸ್ ಆಗಿದ್ದು, ಅಕ್ಕಿನೂ ಮಾಡ್ಕೊಂಡೆ. ಅಕ್ಕಿದು ಪಗಾರ, ಅಕ್ಕಿಗೂ ನೌಕರಿ ಹಚ್ಚಿದೆ, ಅಕ್ಕಿಗೂ ನೌಕರಿ ಬರಾಗತ್ತು. ಅವಾಗ ನನ್ಗೆ ಏನ್ ಬಿಡಪ್ಪ, ಏನು ಕಷ್ಟ ಇಲ್ಲ. ಒಂದ ಮಕ್ಕಳು ದೊಡ್ಡವಾದ ಮಟ 4 ಮಕ್ಕಳು ಹುಟ್ಟಿದ್ವು. 3 ಮಂದಿ ಹೆಣ್ಮಕ್ಳು, 4ನೇ ನಾವು ಗಣವಾಗ. ಆ ಮಕ್ಕಳನ್ನ ದೊಡ್ಡವನ್ನ ಮಾಡೋದ್ರಾಗ ಗಂಡ ಹೆಂಡತಿ ಇಬ್ರು ನೌಕರಿ ಮಾಡ್ಕೊಂಡಾಗ ಅದ್ರಾಗ ಜೀವನ ಮುಗಿದು ಸುಖ ಅನ್ನೋದು ಎಲ್ಲೇ ದೂರ ಮತ್ತು ಮುಂದೆ ಉಳಿತು. ಅವಾಗ ನೆನಪಾತು, ಗುರುಗಳು ಭೇಟಿ ಆದ್ರೆ ಅಲ್ಲೇ ಗುರುಗಳು ಹೇಳುದು ಖರೆ ಅಂತ ನನ್ನ ಮನ್ಸಿಗೆ ಪಟಾಯಿಸ್ತು. ಅವಾಗ ವೇದಾಂತಕ್ಕೆ ತಿರುಗ್ತು. 40ನೇ ವಯಸ್ಸಿಗೆ ವೇದಾಂತಕ್ಕೆ ಮನಸ್ಸಿಗೆ ತಿರುಗ್ತು. ಆದ್ರೂ ಅದನ್ನು ಮಾಡ್ಕೊಂತ ನೌಕರಿ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂತ ವೇದಾಂತ ಅಭ್ಯಾಸ ಮಾಡ್ಕೊಂತ ನಾ ಬಂದೆ. ಮುಂದ ಲಗ್ನ ಮಾಡ್ಬೇಕು ಮಕ್ಕಳನ್ನ. ಎಷ್ಟ್ ಕಷ್ಟ ಅದ ರೀ ಮಕ್ಕಳನ್ನ ಮದುವೆ ಮಾಡೋದು. ರೊಕ್ಕ ಇದ್ರು ಮದುವೆ ಮಾಡೋದು ಕಷ್ಟ ಅದ. ಇನ್ನು ರೊಕ್ಕ ಇಲ್ದ ಮದುವೆ ಮಾಡೋದಂತೂ ಇನ್ನೂ ಕಷ್ಟ ಅದ. ನನಗೇನು ರೊಕ್ಕದ ಸಮಸ್ಯೆ ಇರ್ಲಿಲ್ಲ. ರೊಕ್ಕದ ಸಮಸ್ಯೆ ಮೊದಲಿತ್ತು, ಈಗ ರೊಕ್ಕದ ಸಮಸ್ಯೆ ಇರ್ಲಿಲ್ಲ. ಬೇರೆ ಸಮಸ್ಯೆ ಸಮಾಜದಾಗ ಹೆಂಗ್ ಅದಾರ ಅಂದ್ರೆ ಒಳ್ಳೆ ಬೀಗ್ತನ ತಂದು ಕೊಡುವಂತ ಮಂದಿ ಯಾರು ಇಲ್ಲ. ಅಲ್ಲಿ ಕಟ್ಸೋರ. ಹಿಂಗ ಜೀವನ ಪ್ರಾರಂಭ ಆಯ್ತು ವಿದೌಟ್ ಎನಿ ಸಿಂಗಲ್ ಪೈಸಾ. ಏನ್ರಿ ಇವತ್ತೇನು ರೊಕ್ಕದ ಕೊರತೆ ಇಲ್ಲ. ಮಗ ಡಾಕ್ಟರ್ ಆಗ್ಯಾನ, ಮಕ್ಕಳು ಎಲ್ಲರೂ ಸೆಟ್ಲ್ ಆಗ್ಯಾರ, ಫಾರಿನ್ದಾಗ ಅದಾರ ಮಕ್ಕಳು.
ಎಲ್ಲರೂ ತಮ್ಮ ಸ್ಥಿತಿಗತಿ ಒಳಗೆ ಅದಾರ, ಎಲ್ಲರೂ ಲಗ್ನ ಮಾಡಿ ಮಗನ್ ಒಪ್ಕೊಂಡು ಲಗ್ನ ಮಾಡ್ಬೇಕು. ಆದ್ರೂ ದುಃಖ ಇಲ್ಲೇನ್ರಿ? ಶಾಸ್ತ್ರದಿಂದ ಓದಿ ಏನು ಸುಖ ಪಡಿತೀನಿ ಅದನ್ನ ಬಿಟ್ರೆ ವ್ಯಾವಹಾರಿಕವಾದಂತದ್ದು ಹೆಂಗದ ಅಂದ್ರೆ ದುಃಖ ಮಿಶ್ರಿತವಾದಂತ ಸುಖನ ಐತೆ ಹೊರತು ಇದರಲ್ಲಿ ಸುಖ ಇಲ್ಲಪ್ಪ. 70 ವರ್ಷಕ್ಕೆ ಸುಖ ಇಲ್ಲ ಅನ್ನಬಾರದು, 30 ವರ್ಷಕ್ಕೆ 25 ವರ್ಷಕ್ಕೆ ಇದ್ರಾಗ ಏನು ಇಲ್ಲ ಅನ್ನುವಂತದ್ದು ತಿಳುವಳಿಕೆ ಬಂದ್ರೆ ಹೌದಪ್ಪ ನೀನು ವೈರಾಗ್ಯವಂತ, ನೀನು ಜಾಣ, ನೀನು ವಿವೇಕಿ ಅನ್ಬೇಕ. ಎಲ್ಲಾ ಮುಗಿದ ಮ್ಯಾಗ ಕೈ ಕಾಲು ಕುಂಟಾಗತ್ತಾವು, ಈಗ ಎಲ್ಲಾ ಮುಗಿದ ಹೋಗೈತಿ, ಈಗ ಅದ್ರಾಗ ಏನಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ಅಂತಾರ ಇಲ್ಲಿ ಅವರು. ಐ ಆಲ್ವೇಸ್ ಮಿಸ್ 10,000 ವೆನ್ ಐ ಹ್ಯಾವ್ ಗಾಟ್ 1,000. ಎನಿ ಅಮೌಂಟ್ ಐ ಗೆಟ್ ದೇರ್ ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಅಟ್ ಆಲ್. ಎಷ್ಟು ರೊಕ್ಕ ಇದ್ರು ನಿನಗ ಸಮಾಧಾನ ಇಲ್ಲ. ಎಷ್ಟು ಮನುಷ್ಯ ಗಳಿಸ್ಬೇಕಾಗಿತ್ತು ಎಲ್ಲ ಗಳಿಸೀನಿ, ಆದ್ರೆ ಬೇರೆ ರೀತಿಯಿಂದ ಸಮಾಧಾನಗಳು ಬಹಳ ಅದಾವ. ಆದ್ದರಿಂದ ಸಮಾಧಾನ ಸಿಕ್ಕಿದ್ದು ಎಲ್ಲಿ ಅಂದ್ರೆ ಒಂದಿಟ್ಟು ಸಮಾಧಾನ ವೇದಾಂತ ಅಭ್ಯಾಸ ಮಾಡಿ ನಾ ಪೂರ್ಣ ಅದೇನಿ ಅನ್ನುವಂಥದ್ದು ಏನ್ ಹೇಳ್ತೈತಿ ಶಾಸ್ತ್ರ, ಅದ್ರಾಗ ಸ್ವಲ್ಪ ಸಮಾಧಾನ ಇದ್ದಂಗ ಈ ವಿಷಯ ವಸ್ತುಗಳ ಪ್ರಾಪ್ತಿಯಲ್ಲಿ ಸಮಾಧಾನ ಇಲ್ಲ. ಯೋಗ ವಾಸಿಷ್ಠ ಕ್ಲಾಸ್ ನಾಗ ಅಪೂರ್ವ ಅನುಭವ ಅಂದ್ರ ಮೊನ್ನೆ ದಿವಸ ಹೋಗಿದ್ದೆ. ಅಲ್ಲೇ ಯೋಗ ಅದು ಏನದ ಗುರುಕುಲಕ್ಕೆ ಬಂದಂತ ವಿದ್ಯಾರ್ಥಿಗಳಲ್ಲಿ ಒಬ್ಬ ರಾಜನ ಮಗ ಇತ್ತು. ಆ ಬಾಜು ಪಕ್ಕದವ ಇದ್ದವ ಬಗ್ರಿ ಕೇವಲ ಬಡವ ನಿರ್ಗತಿಕ ಅವ ಬಂದಿದ್ದ. ಇದು ಸಂಸಾರ ಜಂಜಾಟ ತಪ್ಪಿಸ್ಕೋಬೇಕು ಅಂತ ತಿಳ್ಕೊಂಡು ವೇದಾಂತ ಪ್ರಮಾಣವನ್ನ ತಿಳ್ಕೋಬೇಕು, ಶ್ರವಣ ಮನನ ಮಾಡ್ಬೇಕು ಅಂತ ಬಂದಂತೊಳಗ ಒಬ್ಬ ರಾಜನ ಮಗ ಬಂದಿದ್ದಂತ. ಅಲ್ಲೋ ನೀ ಯಾಕೆ ಬಂದಿದ್ದಿ, ರಾಜನ ಮಗ ಇದಿ ಅಂದ್ರೆ ಆ ರಾಜತನದಾಗೂ ಸುಖ ಇಲ್ಲ ಅಂತ ಬಂದೇನಿ ಅನ್ನಂತವ. ಇಂಥವೆಲ್ಲ ತಿಳ್ಕೋಬೇಕು ಅಂದ್ರ ನೀವು ಯೋಗ ವಾಸಿಷ್ಠ ಓದ್ಬೇಕು ಅಂತಿದ್ರ ಅಪ್ಪವ್ರ ಅನ್ನಾಗತ್ತಿದ್ರು. ಅಂದ್ರೆ ಆ ಗುರುಕುಲದಲ್ಲಿ ಎಲ್ಲ ಸೌಕರ್ಯಗಳು ಇದ್ದವರು ಕೂಡ ಬಂದಾಗ ಆ ರಾಜ ಸೌಕರ್ಯದಾಗ ಏನೈತಿ ಅನ್ನುವಂತ ಹುರುಳು ಆ ಉಳಿದವ್ರಿಗೆಲ್ಲ ಮನದಟ್ಟಾಗ್ತದ ಆತ್ಮೀಯರು. ಇಂಥವುಗಳನ್ನ ಕಥೆಗಳನ್ನ ಆಖ್ಯಾಯಿಕೆ ಮೂಲಕ ಅಲ್ಲಿ ತೋರಿಸ್ಕೊಂಡು ಹೇಳ್ಕೊಂತ ಬಂದಾರ. ನಿಮ್ಗೆ ಯಾರು ಹೇಳಿದ್ರು ನಂಬಕ್ಕಾಗೋದಿಲ್ಲ. ಅಂತ ಒಂದು ಸನ್ನಿವೇಶ ನಮ್ ಕಣ್ಣಿಗೆ ಬಿತ್ತು ಅಂದ್ರೆ ಮನಸ್ಸು ಆಟೋಮೆಟಿಕ್ ಪರಿವರ್ತನೆ ಆಗ್ತದ. ಬರೇ ಬಾಯಿಗೆ ಹೇಳ್ಕೊಂತ ಹೋದ್ರು ಸಂಸಾರದ ಸುಖ ಇಲ್ಲ, ಸಂಸಾರದ ಸುಖ ಇಲ್ಲ, ಇದರಿಂದ ಪರಿಣಾಮ ಆಗೋದಿಲ್ಲ. ಹಂಗ ಎದುರಿಗೆ ಕಾಣ್ಬೇಕ. ಅಲ್ರಿ ರಾಜ ಮಗ ಅದನ ಅದನ್ನೆಲ್ಲಾ ಬಿಟ್ಟು ರಾಜ ಮನೆತನ ವೈಭವ ಭೋಗಿಸೋದ್ ಬಿಟ್ಟು ಇವಾಗ ಶ್ರೋತ್ರಿಯ ಬ್ರಹ್ಮಷ್ಟು ಗುರುವಿನ ಹತ್ರ ಅಭ್ಯಾಸ ಮಾಡಕ್ ಬಂದಾನಂದ್ರೆ ಓಹೋ ಏನೋ ಐತಂಗಾರ, ಇಷ್ಟೆಲ್ಲ ಗಳಿಸಿರು ಸುಖ ಇಲ್ಲ ಇದ್ರಾಗ ಅನ್ನುವಂಥದ್ದು. ಆದ್ಮ್ಯಾಗ 70-80 ಆದ್ಮ್ಯಾಗ ಹೋದಲ್ಲ, ಅಲ್ಲೇ 14-13 ವರ್ಷಕ್ಕೆ ಗುರುಕುಲಕ್ಕೆ ಹೋಗಿರ್ತಾರಲ್ಲ ಅವಾಗ ಗೊತ್ತಾಗ್ಬೇಕು ಆತ್ಮೀಯರೇ, ಅಷ್ಟು ವಿವೇಕಿಗಳಿರ್ಬೇಕು ಅಂತ ಅರ್ಥ. 9 year old ಬಾಯ್ ನಚಿಕೇತ ಟೆಸ್ಟ್ ಇನ್ ಕಠೋಪನಿಷತ್. ಎಷ್ಟು ವರ್ಷದವ್ರಿ ಕಠೋಪನಿಷತ್ತಾಗ ಇರುವಂತ ಶಿಷ್ಯ, ಅವ್ರ ಹೆಸರು ನಚಿಕೇತ, 9 ವರ್ಷದ ಹುಡುಗ. ಏನ್ ಹೇಳ್ತಾನ್ರಿ ಅವ ಕಠೋಪನಿಷತ್ತಾಗ ಅಂತಾರಪ್ಪರು, therefore what is the second problem? ಅವ ಅಂತಾನ ನೀ ಏನು ಬೇಡ ನನಗ ಬ್ರಹ್ಮ ವಿದ್ಯೆವನ್ನು ಕೊಡು ಅಂತ ಕೇಳ್ತಾನ. ಯಮಧರ್ಮರಾಯ ಅಲ್ಲೇ ಶ್ರೋತ್ರಿಯ ಬ್ರಹ್ಮಷ್ಟು ಗುರು. ಅಲ್ಪ ನಚಿಕೇತ ನಿನಗ ಆಯುಷ್ಯ ಕೊಡ್ತೇನಿ, ವೈಭೋಗ ಕೊಡ್ತೇನಿ, ರಾಜ್ಯ ಸಾಮ್ರಾಜ್ಯವನ್ನ ಕೊಡ್ತೇನಿ, ಭೋಗ ಮಾಡಂದ್ರ ನಾವ್ ಅಲ್ಲಿ ಅಂತಾನವ. 9 ವರ್ಷದ ಹುಡುಗ. ಹಂಗಿರ್ಬೇಕ್ರಿ ವೈರಾಗ್ಯ ಅಂದ್ರ ಅನ್ನುವಂತ ಮಾತನ್ನ ಹೇಳ್ತಾರ. ಎಲ್ಲೋ 70-80 ಆಗಿ ಹಲ್ಲು ಗಿಲ್ಲು ಬಿದ್ದು ಮೈ ಮೊಣಕಾಲ್ ಮಂಡಿ ನೋವು ಎದ್ದು ಕೊಸ ಕೆಮ್ಕೊಂತಿದ್ದಾಗ ಗೋಣು ಬಿಡ್ತೈತಿ, ಅಗಾಡಕತ್ತೈತಿ ಗೋಣು ಬ್ಯಾಗ್ ಹಲ್ಲು ಅಗಾಡಕತ್ತಾವ. ಈಗ ಪರಮಾತ್ಮ ಏನ್ ಮಾಡವ? 9 ವರ್ಷದ ನಚಿಕೇತ ಏನಿದ್ನಲ್ಲ ಅವ ಒಳ್ಳೆ ಅಧಿಕಾರಿ. therefore what is the second problem? ಏನು ಎರಡನೇ ಸಮಸ್ಯೆ ಅಂತಂದ್ರ ಎನಿ ಅಮೌಂಟ್ ಆಫ್ ಮನಿ ಐ ಹ್ಯಾವ್ ಐ ವಿಲ್ ಲುಕ್ ಅಪಾನ್ ಮೈ ಸೆಲ್ಫ್ ಓನ್ಲಿ. ಸ್ವಾಮೀಜಿ, we are all middle class people only. 5 bungalows, 6 cars are there. ಎಲ್ಲಿ ಮಠ? ಎರಡನೇ ಸಮಸ್ಯೆ ಏನು? ರೊಕ್ಕ ಎಷ್ಟೇ ಇದ್ರು ನಮ್ಗೆ ಸಮಾಧಾನ ಆಗಿಲ್ಲ. ನಂದ ಉದಾಹರಣೆ ತಗೋರಿ ಅಂತ ಒಬ್ಬ ಹೇಳಕತ್ತಾನ ಅಪ್ಪವ್ರ ಮುಂದೆ. ನಾವ್ ನೋಡ್ರಿ ಅಪ್ಪವ್ರ, ನಾವ್ ಮಿಡಲ್ ಕ್ಲಾಸ್ ಜನಾರಿ, ನಾವ್ ಬಾಳ ದೀರ್ಘತಿಗ್ರಿ, ಬಡವ್ರಿ, ಮಿಡಲ್ ಕ್ಲಾಸ್ ಮಂದಿ. ನಮಗ್ ಬರೇ ಏನದ ಈ ಸಿಟಿಯಾಗ ಒಂದ್ 5 ಬಂಗ್ಲೆ ಅದ ನೋಡ್ರಿ, 5 ಬಂಗ್ಲೆ, ಒಂದ್ 6 ಕಾರ್ ಅದ ನೋಡ್ರಿ, ಅಂತ ಬಡವ್ರಿ ನಾವ್ ಅಂತ. 5 ಬಂಗ್ಲೆ 6 ಕಾರ್ ಇದ್ದಾರ ಬಡವ ಅಂತ ಹೇಳ್ತಾರ. ನಾವು ಯಾವ ಬಂಗ್ಲೆ ಹೇಳ್ತಾರ ಲೆಕ್ಕ ಹಾಕ್ರಿ ನೀವು. And if you go on insisting maximum, he will say upper middle class. ಬಹಳ ಆದ್ರೆ ಇನ್ನು ಇಷ್ಟಿದ್ದು ಹಿಂಗ ಅಂತಿದ್ರೆ ಎಲ್ಲಿ ಬಿಡ್ರಿ, ನಾವು ಮಿಡಲ್ ಕ್ಲಾಸ್ ನಾಗ ಅನ್ಬೇಡ ಅಂತ ಬಿಡ್ತೇನಿ, ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ನಾವು.
ಇಲ್ರಿ, ಆ ಮಿಡಲ್ ಕ್ಲಾಸ್ನಾಗನ ಸ್ವಲ್ಪ ಶ್ರೇಷ್ಠ ದೇವಿ ಅಂತ. ಎಲ್ಲೇ ಗುರುಗಳ ಹತ್ರ ಬಂದಾಗ, ಓಣ್ಯಾಗ ಹೋದಾಗ ಹಿರಿಯರ ಮುಂದ ಇಶದಾಗ ₹1,000 ಇದ್ರೆ ಬರೇ 10,000 ಲಕ್ಷದ ಮಾತಾಡ್ತಾನ. ಹೆಂಗದ ನೋಡ್ರಿ ಅವ ಬದ್ಮಾಸ್. ಸ್ವಾಮಿಗಳ ಹತ್ರ ಹೋದಾಗ ಅವ ಲಕ್ಷಾಧಿಪತಿ ಇರ್ತಾನ, ನಾವ್ ಇಲ್ರಿ 5 ಮನಿ ಅದಾವ, ಒಂದ್ 6 ಕಾರ್ ಅದಾವ ಅಂತ ಹೇಳ್ತಾನ, ಬಡವ್ರಿ ಅಂತಾನ. ಅದ ಒಳ್ಯಾಗ ಹೋದಾಗ ಒಳ್ಯಾಗ ಮಂದಿ ಮುಂದೆ ಏನಂತಾನ, ಇಶದಾಗ ₹1,000 ಇದ್ವ ನಮ್ಮ ಲಕ್ಷ ಸುದ್ದಿನ ಮಾತಾಡ್ತಾನ. ಮಗನ ನಿನ್ನ ಖರೀದಿ ಮಾಡೇನೆ ಅಂತಾನ. ಹೆಂಗದಾನ ಜೀವ ಇವ? If that is there in apparent surrender, we glad, even though the whole world says that they are rich people, it doesn't feel, because he has got who is in the mind, you know, Bill Gates, no trupti, therefore atrupti karattam is problem. ನೋಡ್ರಿ, ಅವನಲ್ಲಿ ಎಲ್ಲ ಐತಿ. ಈ ಜಗತ್ನಾಗ 1 ನಂಬರ್ ಶ್ರೀಮಂತ ಅಂದ್ರ ಬಿಲ್ ಗೇಟ್ ಅಂತದ. ಅವನ ಶ್ರೀಮಂತ ಬೇರೆ ಇಲ್ಲ. ನಾನು ಲಕ್ಷಾಂತರ ಕೋಟಿ ರೂಪಾಯಿ ಅವನ ಆಸ್ತಿ ಮಾಡ್ಯಾನ ಬಿಲ್ ಗೇಟ್. ಅವನಷ್ಟು ಶ್ರೀಮಂತ ಇಲ್ಲಲ್ಲ, ಕೋಟಿಗ ಎಲ್ಲ ಅರ್ಧ ಕೋಟಿನ ಇಲ್ಲ ನನ್ ಕಡೆ ಅಂತೇವ್ ನಾವು. 50 ಲಕ್ಷ ಐತೆ ನನ್ ಕಡೆ ಇಲ್ಲ, ಅವ ಲಕ್ಷ ಕೋಟಿಗ ಗಳಿಸ್ಯಾನವ. ಅವನಷ್ಟು ನಾನೇನ್ ದೊಡ್ಡವ ಶ್ರೀಮಂತ ಅಲ್ರಲ್ರಿ, ಅದಕ್ಕೆ ನಾನು ಮಿಡಲ್ ಕ್ಲಾಸ್ ಅಂತೇನಿ ಅಂತ ನಾವು. ಆದ್ದರಿಂದ ಏನದ, ಅತೃಪ್ತಿಕರತ್ವಂ is the problem, that is match fixing. Remember, ಈ ಕ್ರಿಕೆಟ್ ನಾಗ ಮ್ಯಾಚ್ ಫಿಕ್ಸಿಂಗ್ ಹಾಕವಲ್ರಿ. ಮ್ಯಾಚ್ ಫಿಕ್ಸಿಂಗ್ ಯಾಕೆ ಹಾಕವ್ರಿ? ಅಲ್ಲಿ ರೊಕ್ಕದ ಆಮಿಷ ತೋರ್ಸಿರ್ತಾರ ಅವ್ರಿಗೆ. ಚಲೋ ಟೀಮಿಗ್ನವ್ರಿಗೆ ಇವತ್ತು ನೀ ಆಡೋಗಿಲ್ಲ ನೋಡು, ಆ 11 ಮಂದಿಯಾಗ ಒಬ್ಬ ಚಲೋ ಬಾಲಿಂಗ್, ಒಬ್ಬ ಚಲೋ ಬ್ಯಾಟಿಂಗ್ ಮಾಡ, ಅವ್ನ ಇಬ್ಬರಿಗೆ ಹಿಡ್ಕೊಂಡ್ ಬಿಟ್ರೆ, ಅವ್ರಿಗೆ ರೊಕ್ಕ ಕೊಟ್ಟು ಬಿಟ್ರೆ ಅವ್ರು ಆಡೋದಿಲ್ಲ. ಅವತ್ತು ಅವ್ರು ಗ್ಯಾರಂಟಿ ಸೋಲ್ತಾರ. ಇದಕ್ಕಂತಾರ ಮ್ಯಾಚ್ ಫಿಕ್ಸಿಂಗ್. ಮ್ಯಾಚ್ ಫಿಕ್ಸಿಂಗ್ ಯಾಕೆ ಆಗ್ತದ ಅಂದ್ರ ರೊಕ್ಕದ ಆಮಿಷಕ್ಕ ಮ್ಯಾಚ್ ಫಿಕ್ಸಿಂಗ್ ಆಗ್ತಾವ ಅಂತಾರ. ಅಂಡ್ ದ ಥರ್ಡ್ ಅಂಡ್ ದ ಫೈನಲ್ ಒನ್ ಈಸ್ ಬಂಧಕತ್ವಂ. ಇವೇನದಾವ, ಜಗತ್ತೇನದ ಬಂಧಿಸ್ತದ ಇದು. Once I learn to depend upon external factors, I only become weaker and become. ನಾನು ಎಂತ ಸಾಮರ್ಥ್ಯ ಇದ್ರು ಈ ವಿಷಯ ವಸ್ತುಗಳು ನನ್ನ ಏನಾಗ್ಬಿಡ್ತಾವ ಅಂದ್ರೆ ಕಟ್ಟಿ ಹಾಕುವಂತ ಸ್ವಭಾವದಾವ. ನಾವ್ ಏನು ಮಾಡಕ್ ಬಂದಿರ್ಬಾರ್ದು, ಹಂಗ್ ಮಾಡ್ತಾವ. ಐ ಬಿಕಮ್ ಎನ್ಸ್ಲೇವ್ಡ್ ಬೈ ದ್ಯಾಟ್. ದಿಸ್ ಈಸ್ ದಿ ಥರ್ಡ್ ದೋಷ. ಅವುಗಳ ಗುಲಾಮ್ ಆಗ್ತೀರ ಹೊರತು ಅವುಗಳ ಮಾಲಕನ ಆಗೋದಿಲ್ಲ. ಇದು 3ನೇ ದೋಷ. ಕೃಷ್ಣ ಇಂಡಿಕೇಟ್ಸ್ ಆಲ್ ದಿಸ್ ಡಿಫೆಕ್ಟ್ಸ್ ವಿತ್ ರಿಗಾರ್ಡ್ ಟು ಎನಿ ಗೋಲ್ ಅದರ್ ದೆನ್ ಗಾಡ್. ಪರಮಾತ್ಮ ಏನಂತಾನ, ಪರಮಾತ್ಮ ಬಿಟ್ಟು ಉಳಿದ ಯಾವುದೇ ವಸ್ತುಗಳ ಗುರಿಯಲ್ಲಿ ಇಟ್ಕೊಂಡ್ರೆ ಅವು ಅಷ್ಟು 3 ಈ 3 ದೋಷಗಳಿಂದ ಕೂಡ್ಯಾವ. ಎಂತ ಪರಿಪಕ್ವವಾದಂತ ಅನ್ನ ರಸನ್ನ ಐತಂದ್ರು ಕೂಡ ಅಲ್ಲಿ ಒಂದು ವಿಷದ 3 ಹನಿಗಳನ್ನ ಆ ಪಕ್ವಾನದಲ್ಲಿ ಹಾಕ್ಯಾರ. ಕುಂತೇವೆ ನಾವು ಅಲ್ರಿ. ಎಂತ ಪಕ್ವಾನ ಐತಂದ್ರು, ರುಚಿ ಐತಂದ್ರು, ಹಬ್ಬದ ಅಡಿಗೆ ಐತಿ, ಅದ್ರ ವಿಷ ಹಾಕಾರ ಕುಂತೇವೇನ್ರಿ? ಹೋಗೋ ಮರ, ಏನ್ ಉಳಿಬೇಕಂದೆ ಸಾಯ್ಬೇಕಂದೆ ಅಂತೇವಿಲ್ಲ. ಮತ್ತ ಇಲ್ಯಾಕ ವಿಚಾರ ಮಾಡದ ಮುನ್ನಾಗತ್ತೀರಿ? ಇಷ್ಟು ಹೇಳಿದ್ರು ಊಟ ಮಾಡಕತ್ತಿರಲ್ಲ, ಏನ್ ಅನ್ಬೇಕು ಅಂತ ಶಾಸ್ತ್ರ. Krishna indicates all these defects with regard to the goal other than God, and Krishna says God alone represents the ಪೂರ್ಣತ್ವಂ, ಇಂಡಿಪೆಂಡೆನ್ಸ್. ಪರಮಾತ್ಮನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಪೂರ್ಣತ್ವ ಒಂದಾಗ್ ಬರ್ತದ, ಪೂರ್ಣ ಸುಖ ಒಂದಾಗ್ ಬರ್ತದ, ಸ್ವತಂತ್ರವಾಗಿರಾಕ್ ಬರ್ತದ, ಗುಲಾಮ್ಗಿರಿ ತಪ್ತದ, ಹಿಂಗೆಲ್ಲ ಆಗತ್ತ. Because when you choose God as your goal, ultimately you are going to discover God not outside. We introduce God as an outside entity, but ultimately when you choose God as your goal, you are going to introduce God as what? Tattvamasi. Therefore ultimately God dependence is going to become self-dependent. ನಾವು ಭಗವಂತ ಹೊರಗದಾನ ಅಂತ ಹೇಳ್ತೀವಿ, ಆಮೇಲೆ ಹಗುರಕ ಒಳಗದಾನ ಅಂತ ತೋರಿಸ್ತೀವಿ. ಒಳಗದಾನ ತೋರಿಸ್ಕೊಂತ ನೀನೇ ಭಗವಂತ ಅದಿ ಅಂತ ತೋರಿಸ್ಕೊಳ್ತೀವಿ ತತ್ವಮಸಿ ಅನ್ನುವಂತ ವಾಕ್ಯದ. ಆದ್ರಿಂದ ಗಾಡ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅವೇ ಫ್ರಮ್ ಮೀ. ಆದ್ರಿಂದ ಆ ಪರಮಾತ್ಮ ನಾನೇ ಆಗೇನಿ ಅಂದಾಗ ನನ್ನ ಬಿಟ್ಟು ದೂರಿಲ್ಲ ಪರಮಾತ್ಮ. ಪರಮಾತ್ಮಗೂ ನನಗೂ ಅಂತರ ಏನೈತಿ ಅಂದ್ರ ಅಜ್ಞಾನವೇ ಅಂತರ ಐತೆ ಹೊರತು ಅಜ್ಞಾನವನ್ನ ಕಳ್ಕೊಂಡ್ರೆ ನಾನೇ ಪರಮಾತ್ಮ ಅನ್ನುವಂತ ಜ್ಞಾನ ಆಗ್ತದ. ದೇರ್ಫೋರ್ ಗಾಡ್ ರಿಪ್ರೆಸೆಂಟ್ಸ್ ದ ತೃಪ್ತಿ. ಗಾಡ್ ಪರಮಾತ್ಮನ ಮ್ಯಾಗ ಅವಲಂಬಿತನಾದವ ವಿವೇಕಿ ಏನ್ ಆಯ್ಕೆ ಮಾಡ್ಕೊಂಡ ಅವನಷ್ಟು ತೃಪ್ತಿ ಈ ಜಗತ್ತನ್ನ ಆಯ್ಕೆ ಮಾಡ್ಕೊಂಡವನಿಗೆ ಎಂದೂ ಯಾವಾಗೂ ಇರುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾವ. ಭಗವಾನ್ ಕೃಷ್ಣನು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಗಾಡ್ ರಿಪ್ರೆಸೆಂಟ್ ಸೆಕ್ಯೂರಿಟಿ.